प्रथमं वक्रतुण्डं च एकदन्तं द्वितीयकम् एकादशं गणपतिं द्वादशं तु गजाननं द्वादशैतानि नामानि त्रिसन्ध्ययः पठे नरः न च विघ्नभयं तस्य सर्वसिद्धिकरं प्रभो. The following 2RRR program broadcast in the Kannada language is supported by the Community Broadcasting Foundation of Australia. ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಈ ಕಾರ್ಯಕ್ರಮವನ್ನು ನಿಮಗಾಗಿ ತರ್ತಾ ಇರೋರು ರಾಜನ್, ಸಿಡ್ನಿ ಶ್ರೀನಿವಾಸ್ ಹಾಗೂ ಗಣೇಶ್ ಪ್ರಸಾದ್. ನಮ್ಮ ಜೀವನದಲ್ಲಿ ತಾಯಿ ಅಂತ ಪದಕ್ಕಿಂತ ದೊಡ್ಡದಾದ ಗಾಢವಾದ ಪವಿತ್ರವಾದ ಒಂದು ಪದ ಇಲ್ಲ. ತಾಯಿ ನಮ್ಮ ಮೊದಲ ಗುರು, ಮೊದಲ ಸ್ನೇಹಿತೆ, ಮೊದಲ ರಕ್ಷಕಿ ಹಾಗೂ ಮೊದಲ ಪ್ರೇರಣೆ. ನಾವು ಮಾತಾಡೋಕ್ಕಿಂತ ಮುಂಚೆನೇ ನಮ್ಮ ಹೃದಯನ ಓದಿದವಳು ತಾಯಿ. ನಾವು ನಡೆಯೋಕ್ಕಿಂತ ಮುಂಚೆ ನಮ್ಮ ಭವಿಷ್ಯವನ್ನು ಕಟ್ಟಿದವಳು ತಾಯಿ. ತಾಯಿ ಅಂದರೆ ಒಂದು ಸಂಬಂಧ ಅಲ್ಲ, ಅದು ಒಂದು ಶಕ್ತಿ, ಅದು ಒಂದು ದೊಡ್ಡ ಆಶೀರ್ವಾದ ಹಾಗೂ ಒಂದು ನಮ್ಮ ಜೀವನದ ದಾರಿದೀಪ. ನಾವು ಎಷ್ಟೇ ದೂರ ಹೋಗಲಿ, ನಾವು ಎಷ್ಟೇ ಎತ್ತರಕ್ಕೆ ಇರಲಿ, ನಮ್ಮ ಹಿಂದೆ ನಿಂತು ಒಂದು ಮೌನವಾದ ಒಂದು ಪ್ರಾರ್ಥನೆ ಇರುತ್ತಲ್ಲ, ಅದೇ ತಾಯಿ. ನಮ್ಮೆಲ್ಲರನ್ನ ಬೆಳೆಸಿ, ನಮ್ಮನ್ನು ನಂಬಿ, ನಮ್ಮ ತಪ್ಪುಗಳನ್ನು ಕ್ಷಮಿಸಿ ಹಾಗೂ ನಮ್ಮ ಕನಸುಗಳನ್ನ ತನ್ನ ಕನಸಾಗಿ ಮಾಡಿಕೊಳ್ಳೋವಳೆ ತಾಯಿ. ಇವತ್ತು ಮದರ್ಸ್ ಡೇ, ತಾಯಿಯ ತ್ಯಾಗಕ್ಕೆ ನಮಿಸುವ ದಿನ, ತಾಯಿಯ ಮಮತೆಗೆ ಕೃತಜ್ಞೆ ಸಲ್ಲಿಸುವ ದಿನ ಹಾಗೂ ತಾಯಿಯ ಪ್ರೀತಿಯನ್ನು ಮತ್ತೊಮ್ಮೆ ಹೃದಯದಲ್ಲಿ ಹಿಡಿಯುವ ದಿನ. ಅಮ್ಮ, ನಿಮ್ಮ ಪ್ರೀತಿ ನಮ್ಮ ಬದುಕಿನ ನಿತ್ಯದ ದೀಪ. ನಿಮ್ಮ ಆಶೀರ್ವಾದ ನಮ್ಮ ಪ್ರತಿಯೊಂದು ಹೆಜ್ಜೆಗೆ ಶಕ್ತಿ. ಈ ಮದರ್ಸ್ ಡೇ ದಿನ ಎಲ್ಲ ಅಮ್ಮಂದರಿಗೆ ನಮಸ್ಕಾರಗಳು ಹಾಗೂ ಹಾರ್ದಿಕ ಮದರ್ಸ್ ಡೇ ಶುಭಾಶಯಗಳು. ಮಾತೃದೇವೋಭವ. ಧನ್ಯವಾದಗಳು ಮಹೇಶ್ ರಾವ್ ಅವರಿಗೆ. ಬಹಳ ಚೆನ್ನಾಗಿ ಹೇಳಿದ್ರಿ. ಕಾವ್ಯಮಯ. ಹೌದಲ್ಲ, ಅವರು ಧಾಟಿ ಮಾತಾಡೋ ಧಾಟಿ ಎಲ್ಲ ತುಂಬಾನೇ ಚೆನ್ನಾಗಿದೆ. ಒಂಥರ ಪ್ರೀತಿಪೂರ್ವಕವಾಗಿ ಮಾತಾಡಿದ್ದಾರೆ. ಹೌದು, ಖಂಡಿತ. ನಿಮಗೆಲ್ಲ ತಿಳಿದಂತೆ ನಮ್ಮ ಸಿಡ್ನಿ ಕನ್ನಡವಾಣಿ ಪ್ರತಿ ಭಾನುವಾರ ಮಧ್ಯಾಹ್ನ 1ರಿಂದ 2 2RRR ರೇಡಿಯೋ ಕ್ಷೇತ್ರದಿಂದ ಮೂಡಿಬರುತ್ತೆ. 88.5 FM ತರಾಂಗಂತರ. ಮತ್ತು ನಮ್ಮ ಈ ಕಾರ್ಯಕ್ರಮ ನಿಮಗೆಲ್ಲ ತಿಳಿದಂತೆ ಅಂತರ್ಜಾಲದಲ್ಲೂ ಲಭ್ಯ. ನಾನು ಮುಂಚೆನೇ ಹೇಳಿದಾಗೇ ಬೇಕಾದಷ್ಟು ಆ್ಯಪ್ಗಳು ಬಂದಿವೆ. ಈಗಂತೂ ನಾನು ಬಳಸೋದು ಸಿಂಪಲ್ ರೇಡಿಯೋ ಅಂತ, ಅದು ಬಹಳನೇ ಸುಲಭ. ಅದರಿಂದ ಸುಮ್ಮನೆ ನೀವು 2RRR ಸಿಡ್ನಿ ಅಂತ ಹಾಕಿ ಅಲ್ಲಿ ನಿಮ್ಮ ಈಗ ನಮ್ಮ ಕಾರ್ಯಕ್ರಮ ಎಲ್ಲಿ ಬೇಕಾದ್ರೂ ಪ್ರಪಂಚದಾದ್ಯಂತ ಕೂತ್ಕೊಂಡು ಕೇಳುವಂಥ ಒಂದು ಅವಕಾಶ. ಅದು ಅಲ್ಲದೆ ನಾವು ಕಾರ್ಯಕ್ರಮ ಮಾಡಿದ 2-3 ದಿನದಲ್ಲೇ ಸಾಮಾನ್ಯವಾಗಿ ಅದನ್ನು ಮುಂದಿನ ದಿನವೇ ಹಾಕ್ತಾ ಇದ್ದಾರೆ ನಮ್ಮ ಮಹೇಶ್ರವರು. ಹಲವಾರು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ, ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್ನಲ್ಲಿ ಅವರು ಹಾಕೋದ್ರಿಂದ ನೀವು ನಿಮಗೆ ವೇಳೆಯಾದಾಗ ಕೂತ್ಕೊಂಡು ಮತ್ತೆ ಕೇಳೋದಕ್ಕೆ ಅವಕಾಶ. ಆದರೆ ನೀವು ಈಗ ನೇರ ಪ್ರಸಾರನೇ ಕೇಳ್ತಾ ಇದ್ದೀರಾ ಅಂತ ನನ್ನ ಭಾವನೆ. ಯಾಕೆಂತಂದರೆ ನೀವು ಈ ಪ್ರಸಾರನ ಕೇಳಿ ನಮಗೆ ಫೋನ್ ಮಾಡಿ 98162777 ನಮ್ಮ ನಂಬರು. ಸಿಡ್ನಿಯಿಂದ ಮಾಡೋದಾದರೆ, ನಮ್ಮ ಆಸ್ಟ್ರೇಲಿಯಾದ ಬೇರೆ ನಗರಗಳಿಂದ ಮಾಡೋದಾದರೆ 02 ಸೇರಿಸಿ 02981698162777. ಮತ್ತು ಬೇರೆ ದೇಶಗಳಿಂದ ಹೊರಗಡೆಯಿಂದ ಮಾಡೋದಾದರೆ 612
98162777. ನೀವು ಫೋನ್ ಮಾಡಿ ಮಾತಾಡೋದು ನಮಗೆ ಬಹಳ ಸಂತೋಷ. ಯಾಕೆಂತಂದರೆ ನೀವು ನಿಮ್ಮ ಪ್ರತಿಕ್ರಿಯೆ ಟೀಕೆನೇ ಆಗಿರ್ಬೋದು, ಟೀಕೆನೇ ಇಷ್ಟ ನನಗೆ ಅಂತ ಇಟ್ಕೊಳ್ಳಿ, ಅದನ್ನು ಹೇಳ್ತಾ ಇದ್ದರೆ ನಮ್ಮ ಕಾರ್ಯಕ್ರಮ ಇನ್ನೂ ಮುಂದೆ ಉತ್ತಮ ಮಾಡೋದಕ್ಕೆ ನಮಗೆ ಅವಕಾಶ. ಈಗ ಹೇಳ್ತಾ ಇಂದಿನ ಕಾರ್ಯಕ್ರಮದ ವಿಶೇಷ ಏನು ಅಂತ ನೋಡೋಣ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಒಬ್ಬರು ಲೇಖಕರು ಸಿಡ್ನಿಗೆ ಬಂದಿದ್ದಾರೆ, ಗುರುರಾಜ್ ಕುಲಕರ್ಣಿ ಅಂತ. ಅವರ ತಮ್ಮ ದತ್ತು ಕುಲಕರ್ಣಿ ಅವರಿಂದ ಹಲವಾರು ನಾವು ಅಂಕಣಗಳನ್ನು ಕೇಳಿದ್ದೀವಿ ನಮ್ಮ ಕಾರ್ಯಕ್ರಮದಲ್ಲಿ. ದತ್ತು ಕುಲಕರ್ಣಿ ಅವರ ಒಂದು ಪುಸ್ತಕ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ನಮ್ಮ ಸಿಡ್ನಿ ಕನ್ನಡ ಸಮುದಾಯದ ಅನು ಶಿವರಾಮ್ ಅವರು. ಶಶಿಕಾಂತ್ ಎಂದಿನಂತೆ ಒಂದು ಅಂಕಣ ಕಳಿಸಿದ್ದಾರೆ. ನಾನು ಹೆಚ್ಚಿಗೆ ಹೇಳೋಕ್ಕಾಗಲ್ಲ, ನೀವೇನೇ ಕೇಳಿ. ಅದು ಅಲ್ಲದೇ ಡೇವಿಡ್ ಅಟೆನ್ಬರೋ, ಇದು ಪ್ರಪಂಚದಾದ್ಯಂತ ಎಲ್ಲರೂ ಅದು 100 ವರ್ಷ ಆಯುಸ್ಸು. ಅದು ಅವರ ಒಂದು ಪ್ಯಾಷನ್ ಏನಿದೆ ಅದರ ದೇಹದಲ್ಲಿ ಅವರನ್ನ ಎಳ್ಕೊಂಡು ಹೋಗ್ತಾ ಇದೆ ಅಂತ ಅನ್ಸುತ್ತೆ ವರ್ಷಗಳ ಆದ್ಮೇಲೆ ವರ್ಷಗಳಿಗೆ. ಅವರಂಥ ಒಂದು ಪರಿಸರದ ಒಂದು ಯೋಚನೆ ಮಾಡೋರನ್ನ, ಪ್ರೇಮಿಯನ್ನ ನಾನು ನೋಡೇ ಇಲ್ಲ ಅಂತ ಇಟ್ಕೊಳ್ಳಿ. ಎಲ್ಲರೂ ಅವರನ್ನು ಟಿವಿನಲ್ಲಿ ನೋಡಿದ್ದಾರೆ. ಶ್ರೀನಿವಾಸ್ ಹೇಳಿ ನೀವು. ಇಲ್ಲ, ನಾನು ಹೇಳೋದೇನು ಅಂದ್ರೆ, ನಾವು ಮುಂದೆ ಬರೋ ದಿವಸದಲ್ಲಿ ಅವ್ರ ಮೇಲೆ ಒಂದು ಪೂರ್ತಿ ಕಾರ್ಯಕ್ರಮ ಮಾಡಬೇಕು. ಹೌದೌದು, ಜನಕ್ಕೆ ತಿಳಿಸ್ಕೊಡ್ಬೇಕು ಅವರು ಯಾವ ರೀತಿ ಅವರು ಗ್ರೇಟು, ಅವ್ರ ಸಾಧನೆಗಳೇನು. ಅವರೊಬ್ಬರೇ ಇಲ್ಲ, ಅವ್ರ ಅಣ್ಣನೂ ಅಷ್ಟೇ, ಗಾಂಧಿ ಸಿನಿಮಾ ತೆಗೆದ ರಿಚರ್ಡ್ ಅಟೆನ್ಬರೋ. ಅದರಿಂದ ಅವರ ಸಾಧನೆ, ಜೀವನ, ಅವುಗಳನ್ನ ಕುರಿತಂತೆನೆ ಒಂದು ಬೇರೆ ಪ್ರೋಗ್ರಾಮ್ ತರೋಣ ಅಂತ ನನ್ನ ಭಾವನೆ. ನೋಡಿ, ಇನ್ನೊಂದೇನಂದ್ರೆ ಡೇವಿಡ್ ಅಟೆನ್ಬರೋ ಅವರಿಂದ ಅನೇಕ ದೇಶಗಳು, ಪ್ರಪಂಚದಲ್ಲಿ ಅನೇಕ ದೇಶಗಳು ಅವರ ದೇಶಗಳ ಫೈನಾನ್ಸ್ ಬಹಳ ಇಂಪ್ರೂವ್ ಆಗಿದೆ. ಯಾತಕ್ಕೆ ಅಂತಂದ್ರೆ ಟೂರಿಸಂನಿಂದ. ಇವರು ಅಷ್ಟೊಂದು ಡಾಕ್ಯುಮೆಂಟರೀಸು ಅನಿಮಲ್ಸ್, ಅದು ಪ್ರಾಣಿಗಳದ್ದೆಲ್ಲ ಮಾಡಿ ಹಾಕಿದ್ರಿಂದ ಎಷ್ಟೋ ಜನರಿಗೆ ನಾವಿಲ್ಲಿ ಹೋಗಿ ನೋಡ್ಬೇಕು ಅನ್ನೋ ಒಂದು ಆಸೆ ಬಂದು ಆ ಟೂರಿಸಂ ಇಂಪ್ರೂವ್ ಆಗಿದೆ. ಅದೇನೆ ನಮ್ಮ ಪೀಳಿಗೆ ಅಲ್ಲದೇನೆ ಮುಂದೆ ಬರೋ ಪೀಳಿಗೆಗೆ ಹೇಗೆ ನಾವು ಪರಿಸರನ ಸಂರಕ್ಷಣೆ ಮಾಡಬೇಕು ಅನ್ನೋದನ್ನ ಅವರು ತುಂಬಾ, ಅದು ಈಗಂತೂ ಟಿವಿ ಮಾಧ್ಯಮ ಅಂತಂತಂದ್ರೆ ಅದು ಬಹಳನೇ ಪವರ್ಫುಲ್. ಅದು ರೇಡಿಯೋ, ಟಿವಿ, ನಾವು ಮಾಡ್ತಾ ಇರೋ ರೇಡಿಯೋನೇ ಅಂತ ಇಟ್ಕೊಳ್ಳಿ. ಇದು ಈ ಮಾಧ್ಯಮದಲ್ಲಿ, ಈ ಮೀಡಿಯಾ ಇದರಲ್ಲಿ ಅವರು ತುಂಬಾ ಚೆನ್ನಾಗಿ ಆ ಒಂದು ತಮ್ಮ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅದನ್ನ ಮುಂದೆ ತಂದಿದ್ದಾರೆ. ಇವತ್ತು ನೋಡ್ತಾ ಇದ್ದೆ ಟಿವಿನಲ್ಲಿ, ಅವರಿಗೆ ಒಂದು ರಾಯಲ್ ಎಂತದ್ದು ಹಾಲ್, ಅದರಲ್ಲಿ ಅವರಿಗೆ ಆಲ್ಬರ್ಟ್ ಹಾಲ್ ಕಚೇರಿ, ಒಂದು ಕಾನ್ಸರ್ಟ್ ಅವ್ರಿಗೋಸ್ಕರ ಕಂಪೋಸ್ ಮಾಡಿದ್ರು. ಅದಕ್ಕಿಂತ ಹೆಚ್ಚಾಗಿ ಕಿಂಗ್ ಚಾರ್ಲ್ಸ್ ಅವ್ರಿಗೆ ಒಂದು ಬರ್ತ್ಡೇ ಕಾರ್ಡ್ ಕಳಿಸಿರೋದನ್ನ ಡೈರೆಕ್ಟ್ ಆಗಿ ಡೆಲಿವರಿ ಮಾಡಿಲ್ಲ, ಪ್ರಾಣಿಗಳ ಮೂಲಕ ಡೆಲಿವರಿ ಮಾಡಿ. ಫಸ್ಟ್ ಅದನ್ನ ಒಂದು ಪಾರಿವಾಳದ ಕೈಲಿ ಕೊಟ್ಟು, ಪಾರಿವಾಳ ಹೋಗಿ ಇನ್ಯಾವುದೋ ಪ್ರಾಣಿ ಕೊಟ್ಟು, ಅದು ಹೀಗೆ ಒಂದು 5-6 ಪ್ರಾಣಿಗಳಿಂದ ಒಂದಕ್ಕೆ ಹೋಗಿ ಕೊನೆಯಲ್ಲಿ ಆತನ ತಲುಪ್ತದು. ಬಹಳ ಇನೋವೇಟಿವ್ ಅಂತ ಹೇಳ್ಬೋದು. ಅದೆಲ್ಲ ಆಗಿದೆ. ಅದೇ ನೋಡಿದೆ ನಾನು ಟಿವಿನಲ್ಲಿ. ಪ್ರಾಣಿಗಳಿಗೂ ನಮಗೂ ಇರೋ ಒಂದು ನಂಟು, ಅದನ್ನ ಹೊರತಂದಿದ್ದು. ಇಲ್ಲದೆ ಹೋದ್ರೆ ಯಾವ್ದೋ ಕಾಡು ಮೃಗ ಅಂತ ನಾವು ಸುಮ್ನಾಗ್ತಿದ್ವಿ. ಈಗ ನಾವು ಆನೆ ನೋಡ್ಬೋದು. ನನ್ನೆ ತಾನೇ ಜಿರಾಫೆ ತೋರಿಸ್ತಾ ಇದ್ರು ಯಾವ್ದೋ ಒಂದು ಕಾರ್ಯಕ್ರಮದಲ್ಲಿ, ಅಥವಾ ಇನ್ಯಾವುದೋ ಬೀವರ್ಸ್ ಅಂತ ಅದನ್ನ ತೋರಿಸ್ತಾ ಇದ್ರು. ಅದೆಲ್ಲ ಇವ್ರುಗಳು ಅದ್ರ ವಿಚಾರ ಎಲ್ಲ ಹೇಳಿ 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 ಯಾಕೆ ನಮಗೂ ಅದಕ್ಕೂ ಯಾವ್ದೋ ಒಂದು ಸಂಬಂಧ ಗಾಡು ಆಗ್ತಾ ಇದೆ. ಜೊತೆಗೆ ಎಷ್ಟೋ ಪ್ರಾಣಿಗಳದ್ದು ಅವ್ರ ಜೀವನ ಹೇಗಿರುತ್ತೆ, ಅವ್ರು ಹುಟ್ಟದಾಗಿಂದ ಅವ್ರ ಕೊನೆ ತನಕ ಯಾವ ತರ ಅವ್ರು ಬೆಳೆಯುತ್ತವೆ, ಪರಿಸರಕ್ಕೆ ಹೇಗೆ ಹೊಂದ್ಕೊಳ್ಳುತ್ತವೆ, ಹೇಗೆ ಊಟ ಸಂಪಾದಿಸುತ್ತೆ, ಅವೆಲ್ಲ ಯಾರಿಗೂ ನಮ್ಗೆಲ್ಲ ಗೊತ್ತೇ ಇರಲಿಲ್ಲ. ಇವ್ರು ರಿಚರ್ಡ್ ಅಟೆನ್ಬರೋ ಅವ್ರದ್ದು ನೋಡೇ ನಮಗೆ ಗೊತ್ತಾಗಿದೆ ಎಷ್ಟೋ. ಮುಂದೆ ನಮ್ಮ ಕಾರ್ಯಕ್ರಮನ ಮುಂದುವರ್ಸೋಣ. ಶಶಿಕಾಂತ್ ಅವ್ರು ಕಳಿಸಿರೋ ಒಂದು ಅಂಕಣ ಏನ್ ಹೇಳ್ತಾರೆ ಕೇಳೋಣ. ಅದು ತುಂಬಾ ಕುತೂಹಲ ಕೆಲಸುವಂತ ಅಂಕಣಗಳನ್ನ ಅವ್ರು ಯಾವಾಗಲೂ ಕಳಿಸ್ತಾ ಇರ್ತಾರೆ. ಈ ಸಲ ಏನ್ ಕಳಿಸಿದ್ದಾರೆ ಅನ್ನೋದನ್ನ ಕೇಳೋಣ. ನಮಸ್ಕಾರ, ಕನ್ನಡ ಸಮುದಾಯ ಬಾಂಧವರಿಗೆ ವಂದನೆಗಳು. ನಾನು ಶಶಿಕಾಂತ ಮಾತಾಡ್ತಾ ಇರೋದು. ಈ ಜಗತ್ತಿನಲ್ಲಿ ಕೆಟ್ಟದ್ದೇಕ ನಡೆಯುತ್ತದೆ, ದೇವರು ಇದ್ದಾನೆ ಎಂದ ಮೇಲೆ ಈ ನೋವು ಮತ್ತು ಅನ್ಯಾಯಗಳನ್ನು ಆತ ಏಕೆ ತಡೆಯುವುದಿಲ್ಲ? ಇದು ನಮ್ಮ ಜೀವನದ ಅತಿ ದೊಡ್ಡ ಪ್ರಶ್ನೆ ಅಲ್ವೇ? ಇಂದು ಇದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ. ಅದಕ್ಕೆ ನಾವು 2 ಮುಖ್ಯ ಪದಗಳ ಅರ್ಥ ಮತ್ತು ಮಹತ್ವ ಅರಿಯಬೇಕು: ಪರಮಾರ್ಥಿಕ ಸತ್ಯ ಮತ್ತು ವ್ಯಾವಹಾರಿಕ ಸತ್ಯ.
ಇವು ಕೇಳಲು ಸ್ವಲ್ಪ ಕಷ್ಟ ಅನ್ನಿಸಬಹುದು, ಆದರೆ ಈ ಪದಗಳ ಅರ್ಥ ತುಂಬಾ ಸರಳ. ನಮ್ಮ ಉಪನಿಷತ್ತುಗಳು ಪರಮಾರ್ಥಿಕ ಸತ್ಯವನ್ನು ಪರಮ ಅಥವಾ ಅಪ್ಪಟ ಸತ್ಯ, ಅಬ್ಸಲ್ಯೂಟ್ ರಿಯಾಲಿಟಿ ಎಂದು ಕರೆಯುತ್ತವೆ, ಮತ್ತು ವ್ಯಾವಹಾರಿಕ ಸತ್ಯವನ್ನು ದೈನಂದಿನ ವ್ಯವಹಾರದ ಸತ್ಯ ಅಂದರೆ ಟ್ರಾನ್ಸಾಕ್ಷನಲ್ ರಿಯಾಲಿಟಿ ಎಂದು ಕರೆಯುತ್ತವೆ. ಇದನ್ನು ಒಂದು ಉದಾಹರಣೆಯ ಮೂಲಕ ಅರ್ಥೈಸುವ ಪ್ರಯತ್ನ ಮಾಡೋಣ. ನಾವು ಸಿನಿಮಾ ನೋಡುವಾಗ ಅಲ್ಲಿನ ಪಾತ್ರಗಳ ಜೊತೆ ಸ್ಪಂದಿಸುತ್ತೇವೆ, ಆ ಸಿನಿಮಾದಲ್ಲಿನ ಸಾಹಸ ನೋಡಿ ಆನಂದಿಸುತ್ತೇವೆ, ಅಲ್ಲಿನ ಪ್ರೀತಿ, ದ್ವೇಷ, ಹಿಂಸೆ, ಪ್ರೇಮ ಎಲ್ಲವನ್ನೂ ನೋಡಿ ಭಾವುಕರಾಗುತ್ತೇವೆ ಅಲ್ಲವೇ? ಆದರೆ ವಾಸ್ತವದಲ್ಲಿ ಆ ಸಿನಿಮಾ ಅಂದರೆ ಏನು? ಅದು ಕೇವಲ ಒಂದು ಪರದೆಯ ಮೇಲೆ ಬೀಳುತ್ತಿರುವ ಥರಾವರಿ ಬಣ್ಣದ, ಥರಾವರಿ ತೀವ್ರತೆಯ ಬೆಳಕು ಅಷ್ಟೇ. ಇಲ್ಲಿ ಆ ಬೆಳಕು ಪರಮಾರ್ಥಿಕ ಸತ್ಯವಾದರೆ, ಪರದೆಯ ಮೇಲೆ ಕಾಣುವ ಆ ಕಥೆ ಮತ್ತು ಪಾತ್ರಗಳು ವ್ಯಾವಹಾರಿಕ ಸತ್ಯ. ಬೆಳಕು ಒಂದೇ ರೀತಿ ಇದ್ದರೂ ಅದು ಪರದೆಯ ಮೇಲೆ ಬಿದ್ದಾಗ ನಮಗೆ ಜೀವನದ ಕಥೆಯಂತೆ ಕಾಣುತ್ತದೆ. ನಮ್ಮ ಉಪನಿಷತ್ತುಗಳು ದೈವತ್ವ ಅಥವಾ ಬ್ರಹ್ಮ ಎಲ್ಲೆಡೆಯೂ ಇದೆ ಎಂದು ಹೇಳುವಾಗ ಅವು ಪರಮಾರ್ಥಿಕ ಸತ್ಯದ ಬಗ್ಗೆ ಮಾತನಾಡುತ್ತಿರುತ್ತವೆ. ಆದರೆ ಪ್ರಪಂಚದಲ್ಲಿ ನಡೆಯುವ ಆಗು ಹೋಗುಗಳನ್ನು ನೋಡಿದರೆ ನಮಗೆ ಗೋಚರಿಸುವ ಸತ್ಯವೇ ಬೇರೆ ಅಲ್ವೇ? ಹಾಗಾದರೆ ಈ ಎರಡು ಸತ್ಯಗಳ ನಡುವೆ ಏಕೆ ವ್ಯತ್ಯಾಸ ಕಾಣುತ್ತದೆ? ದೈವತ್ವ ಎಲ್ಲೆಡೆ ಇದ್ದರೂ ಈ ಕ್ರೂರತೆ, ಕಷ್ಟ, ಕಾರ್ಪಣ್ಯಗಳು ನಮ್ಮ ಪ್ರಪಂಚದಲ್ಲಿ ಏಕೆ ಹಬ್ಬಿಕೊಂಡಿದೆ? ಇದನ್ನು ಇನ್ನೂ ಆಳವಾಗಿ ಅರ್ಥೈಸಲು ಶಂಕರಾಚಾರ್ಯರ ಒಂದು ಪ್ರಸಿದ್ಧ ಉದಾಹರಣೆ ಸೂಕ್ತ. ಈಗ ನಾವು ಕತ್ತಲೆಯಲ್ಲಿ ನಡೆಯುವಾಗ ಒಂದು ಹಗ್ಗ ನೆಲದ ಮೇಲೆ ಬಿದ್ದಿರುವುದನ್ನು ನಮ್ಮ ಪಾದ ಸ್ಪರ್ಶಿಸಿದರೆ ನಮ್ಮ ಮೊದಲ ಯೋಚನೆ ಮತ್ತು ಪ್ರತಿಕ್ರಿಯೆ ಇದು ಒಂದು ಹಾವೇ ಇರಬೇಕು ಎಂದು ಹೆದರುತ್ತೇವೆ. ಆದರೆ ಅದರ ಮೇಲೆ ಬೆಳಕನ್ನು ಬಿಟ್ಟಾಗ ಅದು ಹಾವಲ್ಲ, ಕೇವಲ ಒಂದು ಹಗ್ಗ ಎಂದು ತಿಳಿಯುತ್ತದೆ. ಇಲ್ಲಿ ಹಗ್ಗ ಸತ್ಯ, ಹಾವು ನಮ್ಮ ಭ್ರಮೆ, ಮತ್ತು ಕತ್ತಲೆಯೇ ಈ ಭ್ರಮೆಗೆ ಕಾರಣ. ಈ ಕತ್ತಲೆಯನ್ನು ವೇದಾಂತದಲ್ಲಿ ಅವಿದ್ಯೆ ಅಥವಾ ಅಜ್ಞಾನಕ್ಕೆ ಹೋಲಿಸಲಾಗಿದೆ. ಇದನ್ನು ಕೂಲಂಕಷವಾಗಿ ನೋಡಿದರೆ ನಾವು ಈ ಅಜ್ಞಾನದೊಂದಿಗೆ ಹುಟ್ಟುತ್ತೇವೆ. ನಾನು ಬ್ರಹ್ಮನ ಅಂಶ, ನಾನು ಈ ಬ್ರಹ್ಮಾಂಡದ ಪ್ರಜ್ಞೆಯ ಭಾಗ ಎನ್ನುವುದು ನಮಗೆ ಗೋಚರವಾಗುವುದಿಲ್ಲ. ಈ ಅಜ್ಞಾನದಿಂದಾಗಿ ನಾವು ನಮ್ಮನ್ನು ಕೇವಲ ಈ ದೇಹ ಮತ್ತು ಮನಸ್ಸು ಎಂದು ಗುರುತಿಸಿಕೊಳ್ಳುತ್ತೇವೆ. ಇದರಿಂದ ನಾನು ಬೇರೆ ಮತ್ತು ಹೊರ ಜಗತ್ತು ಬೇರೆ ಎನ್ನುವ ಭಾವನೆ ಮತ್ತು ನಂಬಿಕೆ ಬರುತ್ತದೆ. ನಮ್ಮ ಜೀವನದ ಗುರಿ ಕೇವಲ ಬದುಕಿ ಉಳಿಯುವುದರಲ್ಲಿ ಮತ್ತು ಸಂತಾನೋತ್ಪತ್ತಿಯಲ್ಲಿ ಮಾತ್ರ ಆಗಿರುತ್ತದೆ. ಈ ಗುರಿಗಳನ್ನು ಮುಟ್ಟಲು ಯಾರು ನಮಗೆ ಸಹಾಯ ಮಾಡುತ್ತಾರೋ ಅವರನ್ನು ಆತ್ಮೀಯತೆಯಿಂದ ಕಂಡು, ಯಾರು ನಮಗೆ ಅಪಾಯವಾಗಿ ಕಾಣುತ್ತಾರೋ ಅವರ ಮೇಲೆ ದ್ವೇಷ ಸಾರಿಸುತ್ತೇವೆ. ಈ ಭಾವನೆಗಳಲ್ಲಿ ಮಾಡಿದ ಕಾರ್ಯಗಳು ನಮ್ಮ ಕರ್ಮವಾಗಿ ರೂಪ ಹೊಂದುತ್ತದೆ ಮತ್ತು ಈ ಕರ್ಮಗಳ ಕರ್ಮಫಲ ಅನುಭವಿಸಬೇಕಾಗುತ್ತದೆ. ಇಂತಹ ಕರ್ಮಗಳು ಕೆಲವು ಒಳ್ಳೆಯದಾಗಿರಬಹುದು, ಇನ್ನು ಕೆಲವು ಹಾನಿಕರವಾಗಿರಬಹುದು. ಅದಕ್ಕೆ ನಾವು ನಮ್ಮ ಪ್ರಪಂಚದಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ಕಾಣುತ್ತೇವೆ. ಈ ಸಿದ್ಧಾಂತದ ಪ್ರಕಾರ ಪರಮಾರ್ಥಿಕ ಸತ್ಯದ ದೃಷ್ಟಿಯಲ್ಲಿ ಕೆಟ್ಟದ್ದು ಎಂಬುದು ಇಲ್ಲವೇ ಇಲ್ಲ. ಆದರೆ ವ್ಯಾವಹಾರಿಕ ಸತ್ಯದಲ್ಲಿ ನಮ್ಮ ಕರ್ಮ ಫಲವಾಗಿ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ಅನಿವಾರ್ಯ. ಅದಕ್ಕೆ ನೋಡಿ, ದೇವರು ಇದ್ದರೂ ಕೂಡ ನಮ್ಮ ಈ ಪ್ರಪಂಚದಲ್ಲಿ, ಈ ಸಮಾಜದಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡು ಕಂಡುಬರುತ್ತದೆ. ಇದು ಕೇವಲ ನಮ್ಮ ಕರ್ಮ ಫಲದ ಪರಿಣಾಮ. ಸರಿ, ಒಪ್ಕೊಳ್ಳೋಣವಂತೆ. ಆದರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಹೇಳಬಹುದು. ನಮಗೆ ಈ ಅಜ್ಞಾನ ಅಥವಾ ಅವಿದ್ಯೆ ಏಕೆ ಬಂತು? ಇದಕ್ಕೆ ಜಗತ್ತಿನ ಶ್ರೇಷ್ಠ ವಿದ್ವಾಂಸರು ನೀಡುವ ವಿನಮ್ರ ಉತ್ತರ ನಮಗೆ ಗೊತ್ತಿಲ್ಲ ಎಂದು. ನಮ್ಮ ಮಿತಿ ಇರುವ ಬುದ್ಧಿವಂತಿಕೆಯ ಕಾರಣದಿಂದಾಗಿ ಆ ಆಳವಾದ ಮತ್ತು ಅನಂತವಾದುದನ್ನು ಅರ್ಥ ಮಾಡಿಕೊಳ್ಳುವುದು ಅಸಾಧ್ಯ. ಇದಕ್ಕೆ ಉದಾಹರಣೆ ಎಂದರೆ, ಸಮುದ್ರದಲ್ಲಿ ಈಜುತ್ತಿರುವ ಮೀನಿಗೆ ತನ್ನ ಸುತ್ತಮುತ್ತ ಇರುವ ಸಮುದ್ರದ ನೀರನ್ನು ಬಿಟ್ಟರೆ ಹೊರಗಿನ ಪ್ರಪಂಚದ ಬ್ರಹ್ಮಾಂಡದ ಗೋಚರ ಇರುವುದಿಲ್ಲ. ಆ ಸಮುದ್ರ ಕೂಡ ಹೊರ ಪ್ರಪಂಚದ, ಆಕಾಶದ ಮತ್ತು ಬ್ರಹ್ಮಾಂಡದ ಪ್ರಭಾವಕ್ಕೆ ಒಳಗಾಗಿದೆ ಎಂದು ಗೋಚರ ಆಗುವುದಿಲ್ಲ. ಹಾಗೆಯೇ ನಮಗೂ ಇದು. ಸ್ವಾಮಿ ವಿವೇಕಾನಂದರು ಹೇಳುವಂತೆ, ಬೆಂಕಿಗೆ ಶಾಖ ಎನ್ನುವುದು ಸ್ವಾಭಾವಿಕ ಗುಣ, ಬೆಂಕಿಯಲ್ಲಿ ಶಾಖ ಏಕಿದೆ ಎಂದು ಕೇಳುವುದರಲ್ಲಿ ಅರ್ಥವಿಲ್ಲ. ಹಾಗೆಯೇ ಈ ಜಗತ್ತಿನಲ್ಲಿ ನಮ್ಮ ಕರ್ಮಫಲದ ಕಾರಣದಿಂದಾಗಿ ಸುಖ ಮತ್ತು ದುಃಖ ಜೊತೆಯಾಗಿಯೇ ಇರುತ್ತವೆ. ಆದ್ದರಿಂದ
ನೋವು ಏಕಿದೆ ಎಂದು ಪ್ರಶ್ನೆ ಮಾಡುತ್ತಾ ಕೂರುವ ಬದಲು ಆ ನೋವನ್ನು ಹೋಗಲಾಡಿಸಲು ನಾವು ಏನು ಮಾಡಬಹುದು ಎಂದು ಯೋಚಿಸುವುದು ಜಾಣತನ ಅಲ್ಲವೇ? ನಮಗೆ ನಾವೆಲ್ಲರೂ ಒಂದೇ ಎಂಬುವ ಅರಿವಾದರೆ ನಾವು ಇನ್ನೊಬ್ಬರಿಗೆ ಹಾನಿ ಮಾಡುತ್ತೇವೆಯೇ? ಇಲ್ಲ, ಏಕೆಂದರೆ ಅದು ನಮಗೆ ನಾವೇ ಹಾನಿ ಮಾಡಿಕೊಂಡಂತೆ ಆಗುತ್ತದೆ. ಇದನ್ನು ಸೃಷ್ಟೀಕರಿಸಲು ಸ್ವಾಮಿ ಚಿನ್ಮಯಾನಂದರು ಒಂದು ಅದ್ಭುತ ಉದಾಹರಣೆ ನೀಡುತ್ತಾರೆ. ನಮ್ಮದೇ ಕೈ ಬೆರಳು ತಿಳಿಯದೆ ನಮ್ಮ ಕಣ್ಣಿಗೆ ಚುಚ್ಚಿದರೆ ನಾವು ಬೆರಳಿನ ಮೇಲೆ ಕೋಪ ಮಾಡಿಕೊಳ್ಳುವುದಿಲ್ಲ ಅಥವಾ ಅದಕ್ಕೆ ಶಿಕ್ಷೆ ಕೊಡುವುದಿಲ್ಲ. ಬದಲಾಗಿ ತಕ್ಷಣ ಕಣ್ಣನ್ನು ಸವರುತ್ತೇವೆ, ಏಕೆಂದರೆ ಕಣ್ಣು ಮತ್ತು ಬೆರಳು ಎರಡೂ ನಾವೇ ಎಂಬ ಅರಿವು ನಮಗಿದೆ. ಈ ಏಕತ್ವದ ಭಾವನೆ ನಮ್ಮಲ್ಲಿ ಬಂದರೆ ಲೋಕದಲ್ಲಿರುವ ನೋವನ್ನು ಸಂಪೂರ್ಣವಾಗಿ ನೀಗಿಸಲು ಆಗದಿದ್ದರೂ ಕೂಡ ಕಡೆ ಪಕ್ಷ ಕಡಿಮೆ ಮಾಡಲು ನಾವು ಪ್ರಯತ್ನಿಸುತ್ತೇವೆ. ಆ ಸೇವೆಯ ಮೂಲಕವೇ ನಮ್ಮಲ್ಲಿರುವ ಆ ಅಜ್ಞಾನ ದೂರವಾಗಿ ನಮಗೆ ಅಂತಿಮ ಸತ್ಯದ ಗೋಚರವಾಗಬಹುದೇನೋ ಎಂಬ ನಂಬಿಕೆ, ಪ್ರತೀಕ್ಷೆ, ಆಕಾಂಕ್ಷೆ ಇಟ್ಟುಕೊಳ್ಳೋಣ. ಧನ್ಯವಾದಗಳು. ಬಹಳ ಧನ್ಯವಾದಗಳು ಶಶಿಕಾಂತ್ ಅವರಿಗೆ. ಸ್ವಾರಸ್ಯಕರ. ತತ್ವಜ್ಞಾನಿ. ಹೌದು ಹೌದು. ಇದೇನು ಸನ್ಯಾಸಿ ಪಾರಮಾರ್ಥಿಕ ಸತ್ಯ ಹಾಗೂ ವ್ಯಾವಹಾರಿಕ ಸತ್ಯಗಳ ಬಗ್ಗೆ ಬಹಳ ಸರಳವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇವರು ಇದನ್ನ ಹೇಳ್ತಾ ಇದ್ದಾಗ ನನಗೆ ತಕ್ಕಂತ ಒಂದು ಜ್ಞಾಪಕಕ್ಕೆ ಬಂತು. ಯಾವ ಋಣಗೋಸುಗವೋ, ಯಾರ ಹಿತಗೋಸುಗವೋ, ಯಾವ ಕಾರಣಕ್ಕೋ, ಯಾವ ಯೋಜನೆಗೋ ನೋವ ನೀ ಪಡುವುದೇ ದೈವೇಚ್ಛೆಯಾಗಿರದೆ ದೈವ ಕುರುಡೆನ್ನದಿರು ಮಂಕುತಿಮ್ಮ. ದೇವಿಜಿ ಅವರದ್ದು ಇವರು ಹೇಳಿದ್ದನ್ನ ತುಂಬಾ ಒಂಥರ ಕಾಂಪ್ಯಾಕ್ಟ್ ಆಗಿ ಇದು ನನಗೆ ಜ್ಞಾಪಕಕ್ಕೆ ಬಂತು. ಆದ್ರೂ ಶಶಿ ಅವ್ರ ಮಾತ್ರ ಒಂದು ಪ್ರೌಢಿಮೆ ಇದೆ. ಹೌದು. ಬಹಳ ಸ್ವಾರಸ್ಯಕರವಾಗಿ ನಾವು ಮುಂದೆ ಚಿಂತೆ ಮಾಡಬೇಕು ಅನ್ನುವಂಥ ಒಂದು ಅಂಕಣ. ಧನ್ಯವಾದಗಳು. ಈಗ ನಮ್ಮ ಸ್ಪಾನ್ಸರ್ ಸಂದೇಶದೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ. Hi, I'm Igor Lihorovich of Take Care of Books. We're proud accountants and sponsors of Right Regional Radio Cooperative Limited and to many other non-for-profit organizations across Sydney. Our specialty and service excellence is in understanding and delivering acute and compliant financial accounting needs of community organizations. Thanks, Igor. Take Care of Books works excellently with not-for-profit organisations covering all financial accounting needs. To arrange a free initial consultation, go to takecareofbooks.com.au. We will be proud to serve you as we are of 2RRR. Are Piano Triple Plays sweet music to your ears? If so, then tune your diaries into this fabulous keynote event. 3 talented pianists, 1 grand piano, and 1 stunning evening of superb piano experience. It's all part of the City of Ryde's musical series, Rhythms of Ryde, and this time it's the grand piano. And one more thing. There's no charge. It's on Saturday, the 21st of February at 7 p.m. at Lachlan's Line Auditorium, Lachlan's Line Square, Jarvis Circuit, North Ryde. And please note, take the Halifax Street exit and not Delhi Road. And please ensure you arrive 15 minutes before the concert start time. For more information, search Rhythms of Ryde, the Grand Piano, City of Ryde, or phone the City of Ryde on 9952 8222. Every Friday night on 2RRR 88.5 FM is Virtual Unreality, your virtually unreal contemporary mix of rock, pop, blues, country, and God help us, even jazz. And when we have guests, our style is to hang out in the studio, play records and talk So don't forget, kick off the weekend in the bestest possible way with Virtual Unreality, Friday nights 1900 on 2RRR 88.5 or streaming from 2rrr.org.au. Dig it. ಅಲ್ಲಿಂದಲೇ ನಿಮಗೆ ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಈಗ ಒಂದು ದೂರವಾಣಿ ಕರೆ ನಮ್ಮ ಉಷಾ ಶ್ರೀನಿವಾಸ್ ಅವರು ಫೋನ್ ಮಾಡಿದ್ದಾರೆ. ಹೇಳಿ ಉಷಾ. ನಾನು ನೀವು ಹೇಳಿದಿರಲ್ಲ ಯು ಲೈಕ್ ಟು ಹಿಯರ್ ಕ್ರಿಟಿಸಿಸಮ್ ಆಲ್ಸೋ ಅಂತ, ಅದರಿಂದಾನೇ ಶುರು ಮಾಡ್ತೀನಿ. ಹೇಳಿ. ನಮ್ಗೆ ಒಂದಿದ್ದು ಪ್ರೋಗ್ರಾಮು ಸ್ವಲ್ಪ ಒಂದು 6 ತಿಂಗಳಿಂದ ಸ್ವಲ್ಪ ಮೊನಾಟನಸ್ ಅಂತ ಅನ್ಸೋದು ಗೊತ್ತಾಯ್ತಾ. 2026 ಅಲ್ಲಿ ನೀವು ಮಹೇಶ್ನ, ಗಣೇಶ್ ಪ್ರಸಾದ್, ಶಶಿಕಾಂತ್ ನ ಕರ್ಕೊಂಡ್ ಬಂದು ಕೂರ್ಸ್ಬಿಟ್ಮೇಲೆ
ನಿಜವಾಗ್ಲೂ ರೇಡಿಯೋ ಪ್ರೋಗ್ರಾಮು ಏನ್ ಮುಗ್ದೋಗ್ತಿದ್ಯಾ ಅಂತ ಅನ್ಸುತ್ತೆ. 3 ಜನನೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಬೇರೆ ಬೇರೆ ಸಮಾಚಾರಗಳು ತಂದು ಮಾತಾಡ್ತಾರೆ. ಲಾಸ್ಟ್ ವೀಕ್ ಗಣೇಶ್ ಪ್ರಸಾದ್ ಚಿನ್ನದ ವಿಷಯ ಹೇಳಿದ್ರಲ್ಲ, ಗೋಲ್ಡ್ ಸ್ಟೋರೇಜ್, ಅದು ನಮಗ್ ಗೊತ್ತೇ ಇರ್ಲಿಲ್ಲ. ಅದು ತುಂಬಾ ಚೆನ್ನಾಗಿತ್ತು. ಆಮೇಲೆ ಇವತ್ತು ಶಶಿಕಾಂತ್ ಹೇಳಿದ್ರಲ್ಲ ಆ ಮಾತುಗಳು, ಅದೆಲ್ಲ ನನ್ಗನ್ಸುತ್ತೆ ನಿಜವಾಗ್ಲೂ ಎಷ್ಟು ಸರಳವಾಗಿ ಯಾವ ಸ್ಪಿರಿಚುವಲ್ ಟಾಕ್ಸ್ ಸ್ವಾಮೀಜಿಗಳು ಈ ತರ ಟಾಕ್ ಕೊಡಲ್ಲ. ಎಷ್ಟು ಚೆನ್ನಾಗಿ ಅನಲೈಸ್ ಮಾಡಿ ಒಂದು ಫ್ಯೂ ಮಿನಿಟ್ಸ್ ಅಲ್ಲಿ ಏನು ಲೈಫಲ್ಲಿ ಏನ್ ಇಂಪಾರ್ಟೆಂಟ್, ಪಡೋದು, ಇಷ್ಟಪಡದೆ ಇರೋದು, ಇದು ಎಲ್ಲ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು. ಅದನ್ನೇ ಇದಕ್ಕೋಸ್ಕರ ಮಾಡಿದ್ದೀನಿ. ಬಹಳ ಧನ್ಯವಾದಗಳು ಉಷಾ ಅವರೇ, ಧನ್ಯವಾದಗಳು. ನೀವು ನಿಮ್ಮ ಪ್ರತಿಕ್ರಿಯೆ ಕೇಳಿ ತುಂಬಾ ಸಂತೋಷವಾಯ್ತು. ಇದೇ ರೀತಿ ನಿಮ್ಮ ಪ್ರತಿಕ್ರಿಯೆಗಳು ಬರ್ತಾ ಇರ್ಲಿ. ಯಾವಾಗ್ಲೂ ಹೊಗಳಲೇಬೇಕು ಅಂತ ಏನಿಲ್ಲ. ನಮ್ಮ ಪ್ರೋಗ್ರಾಮ್ ನಿಮ್ಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಗೆ ಸಜೆಷನ್ ಇದ್ರೆ ಅದನ್ನು ಕೊಡಿ, ಖಂಡಿತ ಸ್ವೀಕರಿಸ್ತೀವಿ. ಹೇಳ್ಬಿಟ್ನಲ್ಲ, ಬಟ್ ನೀವು ಪ್ರತಿ ಸತಿನೂ ಗಣೇಶ್ ಪ್ರಸಾದ್ ಒಂದೊಂದ್ ಕಥೆಗಳು ಓದ್ತಾ ಇದ್ದೀರಲ್ಲ, ಗುರುರಾಜ್ ಕರ್ಜಿದು, ಎಷ್ಟು ತುಂಬಾ ಚೆನ್ನಾಗಿ ಮನದಟ್ಟಾಗೋ ತರ ಇದೆ. ಅದು ಒಂದೊಂದು ಒಂಥರ ಯಂಗ್ ವಾಯ್ಸಸ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ಇವಾಗ ಚೆನ್ನಾಗಿ. ಧನ್ಯವಾದಗಳು. ಏನ್ ನೀವು ಹಂಗಾರೆ ನಮ್ಮನ್ನೆಲ್ಲ ಮನೆ ಕಳ್ಸ್ಬಿಡ್ತಾರೆ, ರಿಟೈರ್ ಆಗಿ ಅಂತ ಹೇಳ್ತಾ ಇದ್ದೀರಾ? ಮತ್ತೆ ಫೋನ್ ಮಾಡಿರೋ ಸಂದರ್ಭದಲ್ಲಿ ಮದರ್ಸ್ ಡೇ ದಿನದ ಶುಭಾಶಯಗಳು ನಿಮ್ಗೆ. ಹೌದೌದು, ಧನ್ಯವಾದಗಳು ಉಷಾ. ನಮಸ್ಕಾರ. ಏನ್ ಸರ್ ಇದು ಹೀಗೆ? ಹೆಂಗ್ ವಾಯ್ಸ್? ಈಗ ಒಂದು ನಮ್ಮ ಅನು ಶಿವರಾಮ್ ಅವರು, ಗುರುರಾಜ ಕುಲಕರ್ಣಿ ಅವ್ರದ್ದು ಬರೆದಿರುವಂತಹ ಒಂದು ಪುಸ್ತಕದ ಪರಿಚಯ ಮಾಡ್ತಾ ಇದ್ದಾರೆ. #, ಕೋಡುಗನ ಸೈನ್ಸ್ ಫ್ರಿಕ್ಷನ್. ಬಹಳ ಸೊಗಸಾಗಿದೆ. ಅದನ್ನ ಟೈಟಲ್ ನೋಡಿದ್ರೆ ಏನ್ ಹೇಳ್ತಾರೆ, ಅವರ ಒಂದು ಸಂದರ್ಶನದ ಭಾಗ 1 ಕೇಳೋಣ. ಸಿಡ್ನಿ ಕನ್ನಡ ವಾಣಿ ಶ್ರೋತೃಗಳಿಗೆ ನಮಸ್ಕಾರ. ಈ ತಿಂಗಳ ಪುಸ್ತಕ ಪರಿಚಯ ತುಂಬಾ ವಿಶೇಷ. ಯಾಕೆ ಅಂದ್ರೆ ಇಂದಿನ ಪುಸ್ತಕದ ಬಗ್ಗೆ ಅದರ ಲೇಖಕರಿಂದಲೇ ಕೇಳೋ ಸುಯೋಗ ನಮ್ಗೆ ದೊರಕಿದೆ. ಸಾಮಾನ್ಯ ನಾವು ಪುಸ್ತಕದ ಬಗ್ಗೆ ಮಾತಾಡ್ತೀವಿ, ಇವತ್ತು ಪುಸ್ತಕದ ಬಗ್ಗೆ ಅದನ್ನ ಬರೆದವರೇ ಮಾತಾಡ್ತಾ ಇದ್ದಾರೆ. ನಮಸ್ಕಾರ ಗುರುರಾಜ್ ಕುಲಕರ್ಣಿ, ನಿಮಗೆ ಸಿಡ್ನಿಗೆ ಹಾಗೂ ಸಿಡ್ನಿ ಕನ್ನಡ ವಾಣಿಗೆ ಸ್ವಾಗತ. ನಮಸ್ಕಾರ ಅನು ಮೇಡಮ್, ಮತ್ತು ನಿಮ್ಮ ಸಿಡ್ನಿ ರೇಡಿಯೋ ಕನ್ನಡ ವಾಣಿಯ ಎಲ್ಲ ಕೇಳುಗರಿಗೂ ನನ್ನ ಪರವಾಗಿ ನಮಸ್ಕಾರ. ನೀವು ನಿಮ್ಮ ಸಹೋದರ ಅಂದ್ರೆ ನಮ್ಗೆಲ್ಲ ತುಂಬಾ ಚಿರಪರಿಚಿತರಾದ ಶ್ರೀ ದತ್ತು ಕುಲಕರ್ಣಿ ಅವ್ರ ಮನೆಗೆ ಭೇಟಿ ಕೊಡಕ್ ಬಂದಿದ್ದೀರಿ. ನಿಮ್ಗೆ ಸಿಡ್ನಿ ಇಷ್ಟ ಆಯ್ತಾ? ಸಿಡ್ನಿ ಇಷ್ಟ ಆಯ್ತು. ಮುಖ್ಯವಾಗಿ ಈ ಸಿಡ್ನಿ ಬಗ್ಗೆ ಅಂದ್ರೆ ಇದು ಅಭಿವೃದ್ಧಿ ಹೊಂದಿದ ದೇಶ ಆಗಿರೋದ್ರಿಂದ ಇಲ್ಲಿಯ ಏನು ಸಾರ್ವಜನಿಕ ಸೇವೆಗಳು ತುಂಬಾ ಚೆನ್ನಾಗಿವೆ. ಅದಕ್ಕಾಗಿ ಮೊದಲೇದ್ದು ಅದಕ್ಕಾಗಿ ಇಷ್ಟ ಆಯ್ತು. ಆಮೇಲೆ ಎರಡನೇದ್ದು ಆಸ್ಟ್ರೇಲಿಯಾದ ಸಮಾಜದ ಬಗ್ಗೆನೂ ನನ್ಗೆ ಒಂಚೂರು ಮೆಚ್ಚುಗೆ ಆಯ್ತು. ನನಗೆ ಇಷ್ಟು ನಾನು ಹತ್ರದಿಂದ ನೋಡಿರ್ಲಿಲ್ಲ. ವಿಶೇಷವಾಗಿ ಇಲ್ಲಿ ಪಬ್ಲಿಕ್ ಜಾಗಗಳಲ್ಲಿ ಈ ಇತಿಹಾಸವನ್ನ ಒಪ್ಪಿಕೊಳ್ಳುವ ರೀತಿ, ಅವ್ರದ್ದೇನು ಮೂಲ ನಿವಾಸಿಗಳ ಜೊತೆ ಆದ ಸಂಘರ್ಷಗಳನ್ನ ಡಾಕ್ಯುಮೆಂಟ್ ಮಾಡೋದು, ಅವುಗಳನ್ನ ಓಪನ್ ಆಗಿ ಹೇಳೋದು ನನ್ಗೆ ತುಂಬಾ ಇಷ್ಟ ಆಯ್ತು. ಅದು ಆಸ್ಟ್ರೇಲಿಯಾ ಸಮಾಜದ ಬಗ್ಗೆ ಅಂದ್ರೆ ಅದೊಂದು ಅವರ ಮ್ಯಾಚುರಿಟಿಯನ್ನ ತೋರಿಸ್ತದೆ ಅನ್ಸುತ್ತೆ ನನ್ಗೆ. ಆಮೇಲೆ ಮೂರನೇದ್ದು ನಿಮ್ಮ ಈ ಸಿಡ್ನಿಯಲ್ಲಿರುವ ನೀವು ನಮ್ಮ ಕನ್ನಡಿಗರು, ನೀವು ನಿಮ್ಮ ಬಗ್ಗೆ ನಮ್ಗೆ ನಾನು ಹತ್ರದಿಂದ ನೋಡುವಂಗಾಯ್ತು. ಸುಮಾರು ಕೆಲವು ಜನರನ್ನ ಭೇಟಿ ಮಾಡುವಂಗಾಯ್ತು. ನೀವು ನಿಮ್ಮ ಬೇರನ್ನು ಗಟ್ಟಿಯಾಗಿಟ್ಕೊಂಡು ನಿಮ್ಮ ಟೊಂಗಿಗಳನ್ನು ಈ ಆಸ್ಟ್ರೇಲಿಯನ್ ಸಮಾಜದಲ್ಲಿ ಹರಡಿ ಈ ಸಮಾಜಕ್ಕೂ ಆಮೇಲೆ ನಿಮ್ಮ ಊರು, ನಿಮ್ಮ ತವರಾದ ಕನ್ನಡ ನಾಡಿಗೂ ಎರಡಕ್ಕೂ ಬೆಸುಗೆಯಾಗಿ ಇರುವುದನ್ನು ನೋಡಿ ಬಹಳ ಸಂತೋಷ ಆಯ್ತು. ನೀವು ಹಿಂಗೆ ನಿಮ್ಮ ಎರಡೂ ಕಡೆ ಬಾಂಡ್ ಅನ್ನ ಬೆಳೆಸ್ಕೊಂಡಿರಿ ಅಂತ ಹಾರೈಕೆ. ತುಂಬಾ ಧನ್ಯವಾದಗಳು. ಹೌದು, ನಮ್ದು ಅದೇನೆ. ಈ ಸಿಡ್ನಿ ಕನ್ನಡ ವಾಣಿ ಅಂತೂ ನಮ್ಮನ್ನ ಒಂಥರ ವಾರಕ್ಕೆ ಒಂದಿನಾದ್ರೂ ಖಂಡಿತವಾಗಿ ನಮ್ಮ ಭಾಷೆಗೆ, ನಮ್ಮ ಭಾಷಾ ಸಾಹಿತ್ಯಕ್ಕೆ, ಸಂಸ್ಕೃತಿಗೆ ನಮ್ಮನ್ನು ಸೇರಿಸ್ತಾನೆ ಇರುತ್ತೆ. ಅದಕ್ಕೆ ನಾವು ಎಲ್ಲರೂ ಈ ಕನ್ನಡ ರೇಡಿಯೋಗೆ ತುಂಬಾ ಋಣಿಗಳು. ಇಲ್ದಿದ್ರೆ ನಿಮ್ಮಂತ ಲೇಖಕರು ಬಂದ್ರೆ ಗೊತ್ತೇ ಆಗ್ತಾ ಇರ್ಲಿಲ್ಲ ಜನಕ್ಕೆ. ಈ ರೇಡಿಯೋ ಮೂಲಕ ನಮ್ಗೆ ಇದೊಂದು ಅವಕಾಶ ಸಿಗ್ತಾ ಇದೆ. ನಿಮ್ಮ ಪುಸ್ತಕ #,
ಹೋದ ವರ್ಷ ಚಂದ ಪುರಸ್ಕಾರನ ಪಡೆದು ತುಂಬಾ ಜನಪ್ರಿಯ ಆಯಿತು. ಈ ಕನ್ನಡದ ಖ್ಯಾತ ಲೇಖಕರು ಶ್ರೀ ವಸುಧೇಂದ್ರ ಅವರ ಛಂದ ಪ್ರಕಾಶನದಿಂದ ಪುರಸ್ಕಾರ ಅಂದ್ರೆ ಅದೊಂಥರ ಬುಕ್ಕರ್ ಪ್ರಶಸ್ತಿಗೆ ಸಮಾಂತನಂಗ ಅನ್ಸುತ್ತೆ. ಈ ಪುರಸ್ಕಾರದ ಪ್ರಕ್ರಿಯೆ ಬಗ್ಗೆ ನಿಮ್ಮ ಅನುಭವ ಹಂಚ್ಕೋತೀರಾ? ಇದು ತುಂಬಾ ದೊಡ್ಡ ಪುರಸ್ಕಾರ, ತುಂಬಾ ದೊಡ್ಡ ರೆಕಗ್ನಿಷನ್. ಯಾಕೆಂದ್ರೆ ವಸುಧೇಂದ್ರ ಅವ್ರದ್ದು ಅವರ ಕೃತಿಗಳ ಕ್ವಾಲಿಟಿ ಗೊತ್ತು ಮತ್ತು ಅವರ ಆಯ್ಕೆಯ ಕ್ವಾಲಿಟಿಗೆ ಸಹ ಗೊತ್ತು. ಪ್ರತಿ ವರ್ಷ ಒಂದು ಪುಸ್ತಕವನ್ನ ಅವರು ಸ್ಪಾನ್ಸರ್ ಮಾಡ್ತಾರೆ ಪ್ರಕಾಶನಕ್ಕೆ ಮತ್ತು ಅವರಿಗೆ ಬಹುಮಾನ ಸಹ ಕೊಡ್ತಾರೆ. ಆ ಒಂದು ಪುಸ್ತಕ ನಿಮ್ದಾಗಿರೋದು ನಮ್ಗೆಲ್ಲ ತುಂಬಾ ಹೆಮ್ಮೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮ್ದೇನು ಆ ಪ್ರಕ್ರಿಯೆ ನಿಮ್ಗೆ ಹೇಗೆ ಅನ್ನಿಸ್ತು? ನನ್ಗೆ ಈ ಬಹುಮಾನ ನಿಜವಾಗಿಯೂ ದೊಡ್ಡದೇ, ನನ್ನ ಯೋಗ್ಯತೆಗಿಂತ ಬಹಳ ದೊಡ್ಡ ಬಹುಮಾನ, ಅದ್ರಲ್ಲಿ ಏನು ಅನುಮಾನ ಇಲ್ಲ. ಈ ವಸುಧೇಂದ್ರ ಅವರು ಈ ಪ್ರತಿ ವರ್ಷ ಈ ಕರೆಯುವ ಈ ಪುಸ್ತಕಗಳನ್ನ ಅಂದ್ರೆ ಕರಡು ಪುಸ್ತಕಗಳನ್ನ ಕರೆದು ಅವ್ರಗಳನ್ನ ಒಬ್ಬರ ಕಡೆಯಿಂದ ಒಬ್ಬ ನಿರ್ಣಾಯಕರ ಕಡೆಯಿಂದ ಅದನ್ನ ಎವ್ಯಾಲ್ಯೂಯೇಟ್ ಮಾಡಿಸಿ ಅದಕ್ಕೆ ಬಹುಮಾನ ಕೊಡುವಂತ ಬಹಳ ಟ್ರಾನ್ಸ್ಪರೆಂಟ್ ಪದ್ಧತಿಯನ್ನು ಮಾಡಿದ್ದಾರೆ. ಮುಖ್ಯವಾಗಿ ವಸುಧೇಂದ್ರ ಅವರ ಹೊಸ ಬರಹಗಾರನ ಪ್ರೋತ್ಸಾಹಿಸುವ ಅವರ ದೊಡ್ಡತನ ಇದೆಯಲ್ಲ, ಅದನ್ನ ನಾವು ಮೆಚ್ಚಬೇಕು. ಈ ಸಲನು ಸುಮಾರು ಅಂದ್ರೆ ನಾನು ಮೆಚ್ಚುವಂತ ಬರಹಗಾರರು ಅಂದ್ರೆ ಅವ್ರ ಮೊದಲೇ ಕಥೆ ಸಂಗ್ರಹ ಇರದೇ ಇರ್ಬೋದು, ಆದ್ರೆ ಸುಮಾರು ಬರಹಗಾರಗಳನ್ನ ನಾನು ಮೊದಲೇ ಓದಿದ್ದೆ, ಅವ್ರೆಲ್ಲರನ್ನು ಮೆಚ್ತಿದ್ದೆ. ಅಂಥವ್ರ ಜೊತೆನೂ ನನ್ನ ಕಥೆಗಳ ಕರಡು ಸ್ಪರ್ಧೆಯಲ್ಲಿತ್ತು. ಶ್ರೀಮತಿ ವಸುಮತಿ ಉಡುಪ ಅವ್ರ ಮೇಡಮ್ ಅವರು ಈ ಸಲ ನಿರ್ಣಾಯಕರಾಗಿದ್ರು. ಅವರು ನನ್ನ ಕಥೆಗಳನ್ನ ಮೆಚ್ಕೊಂಡ್ರು. ಅದು ನನ್ನ ಸೌಭಾಗ್ಯನ ಅಂತೇನೆ. ಅದೇ ನನ್ಗೆ ಉಳಿದ ಎಲ್ಲಾ ಬರಹಗಾರರು ಅಷ್ಟೇ ಅಂದ್ರೆ ನನ್ಕಿಂತ ಚೆನ್ನಾಗಿ ಕಥೆ ಬರೋದ್ರು, ಆದ್ರೆ ಯಾರಿಗೋ ಒಬ್ರಿಗೆ ಕೊಡ್ಬೇಕು ಅಂತಂದು ನನ್ಗೆ ಬಂತು ಅನ್ಸುತ್ತೆ. ಅದೇನಂತಾರಲ್ಲ, ಯಾರಿಗೂ ಒಬ್ರಿಗೆ ಕೊಡ್ಬೇಕು ಅಂತ ಕೊಟ್ಟಿದ್ದಲ್ಲ, ಇದನ್ನ ನಾನು ಶ್ರೀಮತಿ ವಸುಮತಿ ಉಡುಪ ಅಂದ್ರೆ ತೀರ್ಪುಗಾರರಾಗಿದ್ರಲ್ಲ, ಆಕೆ ಸಹ ಖ್ಯಾತ ಲೇಖಕಿ, ಅವರ ಮಾತಿನಲ್ಲೇ ಹೇಳ್ತೀನಿ. ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಕನ್ನಡ ಸಾಹಿತ್ಯದ ಮಟ್ಟಿಗೆ ಅಪರೂಪ ಎನಿಸುವಂತಹ ಹಲವು ಕಥೆಗಳು ಸಂಕಲನದಲ್ಲಿ ಗಮನ ಸೆಳೆಯುವಂತಿದೆ. ಕೊರಳ ಪಟ್ಟಿಯಲ್ಲಿರುವ ಟ್ರಾನ್ಸ್ಮಿಟರ್ ಮೂಲಕ ಮಿದುಳಿನೊಂದಿಗೆ ಸಂವಹನ ಸಾಧಿಸುವ ಸಾಧ್ಯತೆಯ ಕತೆ, ಲಭ್ಯವಿರುವ ಅಗಾಧ ಪಠ್ಯಗಳನ್ನೆಲ್ಲ ಸಂಸ್ಕರಿಸಿ ಒಂದು ನುಡಿ ಮಾದರಿ ತಯಾರಿಸಿಟ್ಟುಕೊಂಡು ಅದರಂತೆ ತಮಗೆ ಬೇಕಾದ ಪಠ್ಯವನ್ನು ತಾವೇ ಬರದಂತೆ ಬಿಂಬಿಸಿಕೊಳ್ಳಬಹುದಾದ ಸಾಧ್ಯತೆಯ ಕತೆ, ಮನುಷ್ಯರಿಗೆ ಸೆನ್ಸರ್ ಸಿಸ್ಟಮ್ ಅಳವಡಿಸಿ ಆರೋಗ್ಯ ತಪಾಸಣೆ ಮಾಡಬಹುದಾದ ಪ್ರಾಜೆಕ್ಟ್ ಕುರಿತಾದ ಕತೆ, ಅರೆ ಆಯುಷ್ಯದಲ್ಲಿ ಸತ್ತ ಅತೃಪ್ತ ಆತ್ಮಗಳಿಂದ ಕೆಲಸ ಮಾಡಿಸಿಕೊಳ್ಳುವ ಕತೆ, ಹೊಲ ಮಾಡಬೇಕೆಂದ ಆಸೆ ಅಜ್ಜಿಯ ರೂಪದಲ್ಲಿ ಕನಸಾಗಿ ಕಾಡುವ ಕತೆ. ಇಂತಹ ಕತೆಗಳು ಒಗ್ಗೂಡಿ ಸಂಕಲನದ ಮೌಲ್ಯವನ್ನು ಹೆಚ್ಚಿಸಿವೆ. ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ವಿಡಂಬನೆ, ಲಘುಹಾಸ್ಯ, ದಾರುಣತೆ ಹೀಗೆ ವೈವಿಧ್ಯಮಯ ಕಥೆಗಳಿಂದ ಈ ಸಂಕಲನವು ಕನ್ನಡ ಸಾಹಿತ್ಯ ಲೋಕಕ್ಕೆ ಗಮನಾರ್ಹ ಕೊಡುಗೆಯಾಗಿದೆ ಅಂತ ಅವರು ಶ್ರೀಮತಿ ವಸುಮತಿ ಉಡುಪ ಹೇಳಿದ್ದಾರೆ. ನಿಮ್ಮ ಕಥೆಗಳನ್ನ ಓದ್ತಾ ನನಗೂ ಹಾಗೆ ಅನ್ನಿಸ್ತು. ನಮಗೆ ಸೈನ್ಸ್ ಫಿಕ್ಷನ್, ಸ್ಕೀಫಿ ಬಗ್ಗೆ ಗೊತ್ತಿತ್ತು, ಆದರೆ ನೀವು ಟೆಕ್ ಫಿಕ್ಷನ್ ಬರೆದಿದ್ದೀರಾ. ಅಂದ್ರೆ ಟೆಕ್ನಾಲಜಿ ಇವತ್ತು ನಾವು ಉಪಯೋಗಿಸ್ತಿರೋ, ನೀವು ಸಾಫ್ಟ್ವೇರ್ ಇಂಜಿನಿಯರ್ ವೃತ್ತಿಯಲ್ಲಿ, ಅದರಲ್ಲೇ ಪೋಸ್ಟ್ ಗ್ರಾಜುಯೇಟ್ ಪದವಿ ಸಹ ಪಡೆದಿದ್ದೀರಾ. ಟೆಕ್ ಫಿಕ್ಷನ್ ಕನ್ನಡದಲ್ಲಿ ಬಹುಶಃ ಮೊದಲನೇ ಪುಸ್ತಕ, ಹೌದಾ? ಮತ್ತೆ ಈ ಪ್ರಕಾರ ನೀವು ಆರಿಸ್ಕೊಂಡಿದ್ದು ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಿದ್ದು ಅಂತನಾ? ಹೌದು, ನನ್ನ ವೃತ್ತಿಗೆ ಸಂಬಂಧಪಟ್ಟದ್ದು. ನನ್ನ ಪ್ರಕಾರ ನಾವು ಎಲ್ಲರೂ ನಮ್ಮ ಕನ್ನಡ ಏನು ಸಾಹಿತ್ಯ ಕೋಶ ಇದೆ ಅಲ್ಲ, ಅಂದ್ರೆ ಅದೊಂದು ಕನ್ನಡ ಕಥಾ ಸಾಹಿತ್ಯ ಕೋಶ, ಅದೊಂದು ಇಫ್ ಐ ಕಂಪೇರ್ ಇಟ್ ವಿತ್ ಕ್ಲೌಡ್, ಇದೊಂದು ದೊಡ್ಡ ಕ್ಲೌಡ್. ಅದ್ರಲ್ಲಿ ನಮ್ಮೆಲ್ಲರೂ ನಮ್ಮ ಬಿಟ್ಸ್ ಅಂಡ್ ಬೈಟ್ಸ್ ನಾವು ಕಾಂಟ್ರಿಬ್ಯೂಟ್ ಮಾಡ್ತೀವಿ, ನಮ್ಮ ಕೊಡುಗೆಯನ್ನು ಕೊಡ್ತೀವಿ. ಈ ನನ್ನ ಸುಮಾರಷ್ಟು ನನ್ನ ವೃತ್ತಿಗೆ ಸಂಬಂಧಪಟ್ಟದನ್ನ ನಾವು ಒಂದು ರಿಜಿಸ್ಟರ್ ಮಾಡಬೇಕು ಅಂತ ನನಗೆ ಅನಿಸಿತ್ತು. ಇದು ನೀವು ಹೇಳಿದ ಪದ ಬಹಳ ಸರಿಯಾಗಿದೆ. ಇದು ಸೈನ್ಸ್ ಫಿಕ್ಷನ್ ಅಲ್ಲ, ಟೆಕ್ ಫಿಕ್ಷನ್ ಅನ್ನೋದು. ನಾನು ವಸುಧೇಂದ್ರ ಅವ್ರ ಸಜೆಷನ್ ಮೇಲೆಗೆ ನಾನು ಇದಕ್ಕೆ ಸಬ್ ಕೋಡ್ ಹಾಕಿದ್ದು ಸೈನ್ಸ್ ಫ್ರಿಕ್ಷನ್ ಅಂತ ಹಾಕಿದ್ವಿ. ಸೈನ್ಸ್ ಫ್ರಿಕ್ಷನ್ ಅಂತಂದ್ರೆ
ಅಂದ್ರೆ ವಿಜ್ಞಾನ ಜನಜೀವನದೊಂದಿಗೆ ಯಾವಾಗ ಏನು ಘರ್ಷಣೆಗ ಅಂದ್ರೆ ಯಾವಾಗ ಅದರ ಸಂಪರ್ಕ ಬರುತ್ತಲ್ಲ ಅದರ ಅಂತಹ ಕಥೆಗಳು ಅಂತ. ಅಂದ್ರೆ ವಿಜ್ಞಾನ ನೀವು ಹೇಳಿದಂಗೆ ತಂತ್ರಜ್ಞಾನ ನಮ್ಮ ಜೀವನದ ಮೇಲೆ ಮಾಡಿದ ಈ ಪರಿಣಾಮಗಳು, ಅದರೊಂದಿಗಿನ ಕೊಡು ತಗೊಳ್ಳುವ ವ್ಯವಹಾರ ಇದೆಯಲ್ಲ, ಅದರ ರಿಸಲ್ಟ್ ಆದಂತ ಕಥೆಗಳು ಇವು. ಅದಕ್ಕಾಗಿ ನಾನು ಅದನ್ನ ಸೈನ್ಸ್ ಫ್ರಿಕ್ಷನ್ ಅಂತಂದು ಅವರ ಶಬ್ದವನ್ನು ಒಪ್ಕೊಂಡಿದ್ದೆ. ನೀವು ಹೇಳಿದ್ದು ತುಂಬಾ ಸರಿಯಾದ ಶಬ್ದ ಇದೆ, ಟೆಕ್ ಫೈ ಅನ್ನೋದಲ್ಲ, ಇದು ಕರೆಕ್ಟ್ ಟೆಕ್ ಫೈ. ಯಾಕೆಂದ್ರೆ ಇದು ಜಾಸ್ತಿ ಟೆಕ್ನಾಲಜಿ ಇದೆ ಇದರಲ್ಲಿ, ಓದ್ತಾ ಹೋದಂಗೆನೆ. ಕರೆಕ್ಟ್, ನೀವು ಹೇಳಿದ್ದು ಅದೇ, ಸೈನ್ಸ್ಗೆ ಟೆಕ್ನಾಲಜಿಗೆ ಅದು ವ್ಯತ್ಯಾಸ ನೀವು ಬಹಳ ಸರಿಯಾಗಿ ಗುರುತಿಸಿದಿರಿ. ಅದನ್ನ ಸರಿಯಾಗಿದೆ. ಅದು ಕನ್ನಡದಲ್ಲೂ ಬರೆದಿರ್ಬೋದು ಅನ್ಸ್ತದೆ ನನಗೆ. ಅಷ್ಟೊಂದು ಅಂದ್ರೆ ಈಗ ಬರೆಯೋ ಜನರು ಬಹಳಷ್ಟಿದ್ದಾರೆ. ನಾವು ಓದುವ ಅಂದ್ರೆ ನಾವು ಮನುಷ್ಯ ಓದೋದಕ್ಕಿಂತ ಹೆಚ್ಚಿಗೆ ಬರಿತಾ ಇದ್ದಾರೆ ಕನ್ನಡಿಗರು. ಬರೆದಿರ್ಬೋದು ಅನ್ಸ್ತದೆ, ಇರ್ಬೋದು. ನಾನು ಅದರಲ್ಲಿ ಮೊದಲಿಗರಲ್ಲಿ ಒಬ್ಬನು ಆಗಿರ್ಬೋದು, ಒಬ್ಬನೇ ಆಗಿರ್ಲಿಕ್ಕೆ ಬಹಳಷ್ಟು ಜನರಲ್ಲಿ ನಾನು ಒಬ್ಬವನಾಗಿರ್ಬೋದು. ಆದ್ರೆ ಬಹಳ ಚೆನ್ನಾಗಿ ಬರೆದಿದ್ದೀರಾ ಟೆಕ್ ಫಿಕ್ಷನ್ ನ. ಈ ನಿಮ್ದೊಂದು ಕಬ್ಬಿಗ AI ಅನ್ನೋದೊಂದು ಕತೆ ಇದೆ, ಬಹಳ ಚೆನ್ನಾಗಿದೆ. ಅಂತ ನವಿರಾದ ಹಾಸ್ಯದಲ್ಲೇ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕಠಿಣ ಕಾನ್ಸೆಪ್ಟ್ ನ ವಿವರಿಸಿದಿರಾ. ಲೇಖಕರಾಗಿ AI ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮನುಷ್ಯ ಬರ್ದಿದ್ದಕ್ಕಿಂತ ಚೆನ್ನಾಗಿ ಅದು ಸಾಹಿತ್ಯನ ರಚಿಸಕ್ಕಾಗತ್ತಾ? ಒಬ್ಬ ಮನುಷ್ಯ ಬರೆಯೋದಕ್ಕಿಂತ ಒಳ್ಳೆ ಸಾಹಿತ್ಯವನ್ನ AI ಶ್ಯೂರ್ಲಿ ಮಾಡುತ್ತೆ. ಆದ್ರೆ ಎಲ್ಲ ಮನುಷ್ಯರಕ್ಕಿಂತ ಹೆಚ್ಚಿಗೆ ಮಾಡಕ್ಕಾಗಲ್ಲ. ಯಾಕಂದ್ರೆ ಅದು ನಾವು ಎಲ್ಲ ಮನುಷ್ಯರ ನಮ್ಮ ಒಟ್ಟು ತಿಳುವಳಿಕೆಯನ್ನ ಅದು ತಿಳ್ಕೊಂಡು ಅದರಿಂದ ಹೆಚ್ಚಿಗೆ ಮಾಡ್ಬೋದು ಅನಿಸ್ತದೆ. ಈಗಿನ ಇದರಲ್ಲಿ ನೋಡಿದ್ರೆ ನನ್ಗೆ ಕೆಲವು ದಿನಗಳಲ್ಲಿ ಅದು ನಮ್ಗಿಂತ ಚೆನ್ನಾಗಿ ಬರಿಬೋದು. ಅದರಲ್ಲಿ ಏನೂ ಅನುಮಾನ ನನ್ಗನ್ಸಲ್ಲ. ಆದ್ರೆ ನಮ್ಮ ಕತೆಗಳಲ್ಲಿ, ಮುಖ್ಯವಾಗಿ ಸಾಹಿತ್ಯದಲ್ಲಿ, ನಮ್ಮ ಒಂದು ಭಾವ ಪ್ರಧಾನ ಸಾಹಿತ್ಯ, ಸಂಗೀತ ಮತ್ತೆ ಕಲೆಗಳೆಲ್ಲ ಭಾವ ಪ್ರಧಾನ. ಆ ಭಾವ AI ತರಕ್ಕಾಗತ್ತಾ? ಒಂದ್ ಮಟ್ಟಿಗೆ ಅದೇ, ಇನ್ನೂ ಒಂಚೂರು ಟೈಮ್ ಹಿಡಿಬಹುದು. ಆದ್ರೆ ಅದು ಬರ್ಬೋದು ಅನ್ಸ್ತದೆ. ಯಾಕಂದ್ರೆ ನಾವು ಏನ್ ಬರಿತೇವಲ್ಲ, ಏನ್ ಓದ್ತೇವಲ್ಲ, ಅದು ಇಸ್ ಅ ರಿಟರ್ನ್ ಫಾರ್ಮ್. ಅದಕ್ಕಾಗಿ ಅದನ್ನ ಇಟ್ ಕ್ಯಾನ್ ಜನರೇಟ್. ಅದರಲ್ಲಿ ನನ್ಗೇನು ಇದಿಲ್ಲ. ಸಾಹಿತಿಗಳಿಗೆಲ್ಲ ಕೆಲಸ ಇರಲ್ಲ, ಚೆನ್ನಾಗಿ ಬರೆದ್ರೆ. ನನಗೆ ಅದ್ರ ಬಗ್ಗೆ ನನ್ಗೆ ಒಂದಿಷ್ಟು ಇದು ಇದೆ. ಅಂದ್ರೆ ನನ್ಗೆ ಅದು ಚೆನ್ನಾಗಿ ಬರ್ದದ್ದನ್ನ ಅದು ನಾವು ಚೆನ್ನಾಗಿ ಬರ್ಸ್ಬೇಕು ಅದ್ರ ಕಡೆಯಿಂದ. ಅದು ಈಗ ನಾನು ಇಫ್ ಐ ಗೋ ಬ್ಯಾಕ್ ಇನ್ ಹಿಸ್ಟ್ರಿ ಅಂಡ್ ಮೊದ್ಲು ಏನಾದ್ರೂ ಬರಿಬೇಕು ಅಂತಂದ್ರೆ ಮೊದ್ಲು ಒಬ್ರು ವಿಚಾರ ಮಾಡ್ತಿದ್ರು, ಒಬ್ರು ಲಿಪಿಕಾರರಿದ್ರು, ಒಬ್ರು ಅದನ್ನ ಕಂಡರ್ಸೋರಿದ್ರು. ಒಂದು ಈ ಶಾಸನಗಳನ್ನ ಬರಿಬೇಕಂದ್ರೆ ಒಬ್ನು ಅದಕ್ಕ ಲೇಖಕ ಒಬ್ಬ, ಲಿಪಿಕಾರ ಒಬ್ಬ, ಆಮೇಲೆ ಅದನ್ನ ಕೆತ್ತುವನೊಬ್ಬ, 3 ಜನ ಇರ್ತಿದ್ರು. ವಿತ್ ಬರಹ ನಾವು ಅದನ್ನ ಎರಡಕ್ಕ ತಂದ್ವಿ, ವಿತ್ ಬರಹ ಸಾಫ್ಟ್ವೇರ್ ಇಂದ. ಈಗ ನಾವೇ ಟೈಪ್ ಮಾಡ್ತೀವಿ, ನಾವೇ ಬರಿತೀವಿ, ನಾವೇ ಪಬ್ಲಿಷ್ ಮಾಡ್ತೀವಿ. ಅದಕ್ಕೆ ಒಬ್ಬರೇ ಉಳಿತು. ಅಂದ್ರೆ ನಾವು ಆ ಉಳಿದ ಕೆಲಸಗಳನ್ನ ನಾವು ಹೈಯರ್ ಲೆವೆಲ್ಗೆ ಹೋದ್ವಿ. ಇದೇ ರೀತಿ AI is going to be one more tool ಅಂತ ಅನಿಸ್ತದೆ ನನಗೆ ಇದ್ರ ಬಗ್ಗೆ ಏನ್ ಬರಿಬೇಕು ವಿಚಾರದಲ್ಲ, ಅದು ಲೇಖಕನ ತಲೆಗ ಇರ್ತದೆ, ಲೇಖಕನಿಂದನೇ ಬರ್ಬೇಕು. ಆದ್ರೆ ಅದನ್ನ ಚೆನ್ನಾಗಿ ಬರೆಯುವುದಲ್ಲ, ಅದನ್ನ AI ಮಾಡ್ಬೋದು. ಅದು ನೀವು ಕೇಳಿದ್ದು ಗುರುರಾಜ್ ಕುಲಕರ್ಣಿಯವರ ಒಂದು ಸಂದರ್ಶನ ಅನುಶ್ವರಂ ಅವ್ರು ಮಾಡಿರೋ ಭಾಗ 1, ಭಾಗ 2 ಕೇಳೋಣ. ಇದಾದ ನಂತರ ಈಗ ಸ್ಪಾನ್ಸರ್ ಸಂದೇಶ ಕೇಳಿ, ಅದಾದ ನಂತರ ಭಾಗ 2 ಕೇಳೋಣ. 101 Music, an Australian production music catalog of over 250,000 track titles to suit your audio production needs. Music to propel the stories you want to tell. Whether it's a local brand advertisement or underscoring a television series, 101 Music delivers emotional solutions through music. Go to www.101.audio, search catalogs to license the music you need. 101 Music is a proud sponsor of 2RRR. Let Minuteman Press at Gladesville
Press Your Case. With designing, printing and promotion with useful promotional products carrying your name and contact to attract prospects and have customers singing your name. With brochures and flyers to relay key messages in an easy-to-digest format. Graphically appealing, carefully scripted and expertly printed. Yes, let 2RRR sponsor Minuteman Press press your case. For a free quote, go to minutemanpress.com.au or come on into Unit 4, Gladeview Business Park, 435 Victoria Road, Gladesville. Come along and help celebrate the 60th anniversary of the Ride Hunters Hill Flora and Fauna Preservation Society. It will be held at Field of Mars Reserve, Pittwater Road, East Ryde, Sunday, February 15, noon to 4 p.m. After a barbecue and salad lunch, there will be displays, talks, music and special activities for all ages. RSVP by Tuesday, February 10 to Alfred Vincent on 0403 749 181. Local 2RRR sponsor, Community Bank North Ryde, loves giving back to our community. Last year alone, they invested 94% of their prior year's net profit after tax towards a bunch of local initiatives. All made possible because you choose to bank with them. Proudly part of Bendigo Bank, Community Bank North Ryde in Cox's Road Mall. ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಭಾಗ 2 ಕೇಳೋಕ್ಕಿಂತ ಮುಂಚೆ ಒಂದು ಮ್ಯೂಸಿಕಲ್ ಇಂಟರ್ಲೂಡ್ ಅಂತ ಮಾಡೋಣ. ಒಂದು ಜಾನಪದ ಗೀತೆ ಕೇಳೋಣ. ಜಾನಪದ ಗೀತೆ ನನಗೆ ಬಹಳ ಪ್ರಿಯವಾದಂಥದ್ದು. ಈಗ ಕೇಳೋಣ. ನಾನು ಮುಂಚೆನೇ ಹೇಳಿದಾಗೆ ಭಾಗ 2 ಗುರುರಾಜ್ ಕುಲಕರ್ಣಿ ಅವರ ಜೊತೆ ಮಾಡಿದ ಸಂದರ್ಶನದ ಭಾಗ 2 ಕೇಳೋಣ. ಎಲ್ಲ ಭಾಷೆಗಳ ತರ ಕನ್ನಡದಲ್ಲೂ ಹೊಸ ಪದಗಳ ಜೋಡಣೆ ಅನಿವಾರ್ಯ ಆಗ್ತಾ ಇದೆ. ನಿಮ್ಮ ಕಥೆಗಳಲ್ಲಿ ನೀವು ಸಾಕಷ್ಟು ಹೊಸ ಪದಗಳನ್ನ ಅಳವಡಿಸಿದಿರಿ. ಉದಾಹರಣೆಗೆ ಯಂತ್ರ ಜಾಣ್ಮೆಗೆ ಎಂಜ, ದೊಡ್ಡ ನುಡಿ ಮಾಧುರಿ ಅನ್ನೋದಕ್ಕೆ ದುನುಮ, ಯಂತ್ರ ಕಲಿಕೆಗೆ ಯಂಕ, ಆಮೇಲೆ ಯಂತ್ರ ಕಲಿಕೆಯಿಂದ ಮಾಡೋನ್ಗೆ ಎಂಜಾಚಾರ್ಯ. ಎಂಜಾಚಾರ್ಯರ ಕತೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಂಥರ ಇಡಕ್ಕೆ ಆಗಲ್ಲ, ಫುಲ್ ಓದೇ ಇಡ್ಬೇಕು, ಏನಾಯ್ತು ಏನಾಯ್ತು ಅನ್ನೋ ತರ ಇದೆ. ಹೀಗೆ ಪದಗಳನ್ನ ಬೆಳೆಸ್ತಾ ಹೋಗ್ತಿದ್ದೀರಾ. ಇದಕ್ಕೆ ಒಂದು ಹೊಸ ನಿಘಂಟಿನ ತರ ಬರೋ ಸಾಧ್ಯತೆ ಇದೆಯೇ?
ಇದು ನಾ ಈ ಪದ ಬಳಕೆ, ಹೊಸ ಪದಗಳು ನೀವು ಹೇಳಿದ್ದು ತುಂಬಾ ಸರಿಯಾಗುತ್ತದೆ. ಹೊಸ ತಿಳುವಳಿಕೆ ಕನ್ನಡದಲ್ಲಿ ಬರ್ಬೇಕಾದಾಗ ಅದ್ರ ಜೊತೆ ಅದನ್ನು ಬಳಸಕ್ಕೆ ನಮ್ಮ ಭಾಷೆನು ಬೆಳಿಬೇಕು, ಅಥವಾ ಭಾಷೆಯಲ್ಲೂ ಹೆಚ್ಚಿಗೆ ಪದಗಳು ಬರಬೇಕು. ಇದ್ರ ಬಗ್ಗೆ ನನಗೆ ಇದು ನನ್ನ ಹೃದಯಕ್ಕೆ ಅತಿ ಹತ್ತಿರದ ವಿಷಯ ಇದು. ಆಮೇಲೆ ಈ ಹೊಸ ಪದ, ಈ ಟಂಕಿಸುವುದೆಲ್ಲ ಇದು ಒಂದು ನನ್ಗೆ ಅದು ಒಂದು ಸೃಜನಶೀಲತೆಯ ಕೆಲಸ ಅಂತ ಅನಿಸ್ತದ. ಒಂದು ಲಿಟ್ರಲಿ ಈಗ ಇಂಗ್ಲಿಷ್ ಅಲ್ಲಿ ಇದ್ದಂಥದನ್ನೇ ಅಕ್ಷರಶಃ ಅನುವಾದ ಮಾಡೋದಕ್ಕಿಂತ ನಾವು ಹೊಸದಾಗಿ ಅದರಲ್ಲೂ ನಾವು ಒಂದು ಕ್ರಿಯೇಟಿವಿಟಿನ ಹಾಕ್ಬೋದು, ಅದರಲ್ಲೂ ನಾವು ನಮ್ಮ ಸೃಜನಶೀಲತೆಯನ್ನ ತೋರಿಸ್ಬೋದು ಅಂತ ಅನ್ಸುತ್ತೆ. ಅದಕ್ಕಾಗಿ ನಾನು ಒಂದ್ ಸ್ವಲ್ಪ ಹೆಚ್ಚಿಗಿನ ಪ್ರಯತ್ನ ಮಾಡಿರ್ತೇನೆ. ಇದು ನನ್ನ ಇದರಲ್ಲಿ ನನ್ಗೆ ಬಹಳ ಆಸಕ್ತಿಯ ವಿಷಯ. ಇದಕ್ಕೆ ಡಿಕ್ಷನರಿ ಅಂತ ಹೇಳಿದ್ರಲ್ಲ ನೀವು, ಸುಮಾರು ಜನರು ಕನ್ನಡದ ಕೆಲವು ಆಸಕ್ತಿವಂತರು ಇದನ್ನ ಮಾಡ್ತಾ ಇದ್ದಾರೆ. ಅವ್ರು ಮಾಡ್ತಾರೆ. ಶ್ರೀವತ್ಸ ಜೋಶಿ ಅವರು ಮಾಡ್ತಾ ಇದ್ದಾರೆ ದಿನಕ್ಕೊಂದು ಹೊಸ ಪದ ಅಂತ. ಆದ್ರೆ ಅದು ತುಂಬಾ ಅನಿವಾರ್ಯ ಆಗಿದೆ. ಯಾಕೆಂದ್ರೆ ನಾವು ಈಗ ಬರೀ ಕರ್ನಾಟಕಕ್ಕಷ್ಟೇ ಸೀಮಿತವಾಗಿಲ್ಲ ಕನ್ನಡಿಗರು, ಕನ್ನಡದಲ್ಲಿ ಬರೆಯೋರು. ನಾವು ಹೊರಗಡೆ ಬಂದಾಗ ಕೆಲವು ಕಾನ್ಸೆಪ್ಟ್ಸ್ ನ ಕನ್ನಡದಲ್ಲಿ ಹೇಳೋದು ತುಂಬಾ ಕಷ್ಟ ಆಗತ್ತೆ. ಒಂದು ತುಂಬಾ ಸಾಧಾರಣ ಪದ ಕೇರರ್ ಅಂದ್ರೆ ಇಲ್ಲಿಯ ಕಾನ್ಸೆಪ್ಟ್ ನಲ್ಲಿ, ಆಸ್ಟ್ರೇಲಿಯಾ ಅಥವಾ ಯಾವುದೇ ಪಾಶ್ಚಿಮಾತ್ಯ ದೇಶದ ಕಾನ್ಸೆಪ್ಟ್ ಅಲ್ಲಿ ನೀವು ದುಡ್ಡು ಕೊಟ್ಟು ನಿಮ್ಮ ಸಹಾಯಕ್ಕೆ ನೇಮಿಸಿಕೊಂಡಿರುವ ವ್ಯಕ್ತಿ, ದುಡ್ಡು ಕೊಟ್ಟು ಅಥವಾ ನಿಮ್ಮ ಸಹಾಯಕ್ಕೆ ನೀವು ನೇಮಿಸಿಕೊಂಡಿರುವ ವ್ಯಕ್ತಿ ಕೇರರ್. ಆದ್ರೆ ಕೇರರ್ಗೆ ಕನ್ನಡ ಪದ ನನಗಂತೂ ಸಮಾಧಾನಕರವಾಗಿ ಇವತ್ತರೆಗೂ ಸಿಕ್ಕಿಲ್ಲ. ತಂದೆ ತಾಯಿ, ಅಣ್ಣ ತಮ್ಮ, ಆ ತರದ್ ಬೇರೆ ಬೇರೆ ಸಂಬಂಧಗಳಿದೆಯೇ ಹೊರತು ನಮ್ಮಲ್ಲಿ ಅವರೆಲ್ಲರೂ ಕೇರ್ ಮಾಡ್ಬೋದು. ಆದ್ರೆ ಅವ್ರು ಯಾರು ಕೇರರ್ಸ್ ಅಂತಲ್ಲ, ಅವ್ರಿಗೆ ಅವ್ರದೇ ಆದ ಬೇರೆ ಅಸ್ತಿತ್ವ ಇದೆ. ಈಗ ಕೇರರ್ ಅಂದಾಗ ಅವ್ರು ಅಷ್ಟೇನೆ, ಅವ್ರು ಬರ್ತಾರೆ. ನನ್ಗೆ ಸಹಜವಾಗಿ ಓದ್ ಬಂದಿತ್ತು. ಹಿಂಗಾಗಿ ಅಲ್ಲಿಂದ ಬಂದ ಆ ಮಾತುಗಳು, ಆ ಸಂದರ್ಭಗಳು ಮತ್ತೊಂದು ಯಾವುದೋ ನನ್ನ ನೆನಪಿನ ಕೋಶದಾಗ ಯಾವಾಗೋ ಹೋಗಿ ಮತ್ಯಾವುದೋ ರೂಪದಲ್ಲಿ ಕಥೆಯಲ್ಲಿ ಬಂದಿರ್ತಾವ. ಅದು ನನ್ನ ಬರಹಗಳಲ್ಲಿ ಅವಾಗ ಇಣುಕಾಗ್ತಾ ಇರುತ್ತೆ. ನೀವು ಚಿಕ್ಕ ವಯಸ್ಸಿಂದ ಓದ್ತಾನೆ ಬಂದಿದ್ದೀರಾ, ಸಾಹಿತ್ಯದ ಬಗ್ಗೆ ಆಸಕ್ತಿ ಇದ್ದೇ ಇದೆ. ನೀವು ಮೆಚ್ಚುವ ಲೇಖಕರು ಯಾರು? ನಿಮ್ಗೆ ಯಾರ ಪ್ರಭಾವ ನಿಮ್ಮ ಬರವಣಿಗೆ ಮೇಲೆ ಆಗಿದೆ ಅಂತ ಅನ್ಸುತ್ತೆ? ನನ್ಗೆ ನಾನು ಅಂದ್ರೆ ಬೇರೆ ಬೇರೆ ವಯಸ್ಸಲ್ಲಿ ಬೇರೆ ಬೇರೆ ಬರಹಗಾರರು ನನಗೆ ಅಂದ್ರೆ ನನ್ ಬರಹದ ಬಗ್ಗೆ ಪ್ರಭಾವ ಅನ್ನೋದು ಬಹಳ ಕಮ್ಮಿ, ಯಾಕಂದ್ರೆ ನಾನು ಬರೆದಿರೋದು ಬಹಳ ಕಮ್ಮಿ. ಆದ್ರೆ ಓದಿಗಾಗಿ ನಾನು ಬಹಳಷ್ಟು ಓದಿದ್ದೀನಿ. ಮೊದಲೇ ಸಣ್ಣ ವಯಸ್ಸಲ್ಲಿ ನನ್ಗೆ ಎಂಡಮುರಿ ಅವ್ರ ಕಾದಂಬರಿಗಳು ಚೆನ್ನಾಗಿ ಅನಿಸ್ತಿದ್ವು. ಆಮೇಲೆ ಅದೊಂದು ಸ್ವಲ್ಪ ದೊಡ್ಡಾದ್ಮೇಲೆ ಕೆ ಪಿ ತೇಜಸ್ವಿ ಅವ್ರದ್ದು ಕಥೆಗಳು, ಆಮೇಲೆ ಭೈರಪ್ಪ ಅವ್ರ ಕಾದಂಬರಿಗಳು, ಆಮೇಲೆ ಒಂದ್ ಕಾಲದಲ್ಲಿ ರವಿ ಬೆಳಗೆರೆನು ಇಷ್ಟ ಆಗ್ತಾ ಇದ್ರು. ರವಿ ಬೆಳಗೆರೆನು ಅವರೆಲ್ಲಾ ಬರಹಗಳನ್ನು ಓದ್ತಿದ್ದೆ. ಆಮೇಲೆ ಒಂದು ವಯಸ್ಸಾದ್ಮೇಲೆ ನನ್ಗೆ ಈಗ ಕೊನೆಗೆ ನನ್ಗೆ ಈ ನಮ್ಮ ಶ್ರೀನಿವಾಸ್ ವೈದ್ಯ ಅಂತ ಅವರು ಧಾರವಾಡದವರು, ಅವ್ರ ಹಳ್ಳ ಬಂತು ಹಳ್ಳ ತುಂಬಾ ನನ್ ಬಹಳ ಇಂಪ್ರೆಸ್ ಮಾಡ್ಬಿಟ್ಟಿತ್ತು ನನ್ಗೆ. ಅದು ಈಗ 2004 ಸುಮಾರಿಗೆ ಬಂದಿತ್ತು ಅನ್ಸುತ್ತೆ ಅದು. ಅವಾಗ ನಾನು ಬಹಳ ಅದ್ರ ಬಗ್ಗೆ ನಾನು ಬಹಳ ಜನರಿಗೆ ಅದನ್ನ ಪುಸ್ತಕ ಓದಿಸಿದೆ. ತುಂಬಾ ಚೆನ್ನಾಗಿದೆ ಅಂತಂದು ಒಂದು 20 ಜನಕ್ಕೆ ಓದಿಸಿದೆ. ನಮ್ ತಾಯಿ ಏನ್ ಹೇಳಿ ಶ್ರೀನಿವಾಸ್ ವೈದ್ಯರ ಪುಸ್ತಕದ ಹೆಸರು ಇನ್ನೊಂದ್ಸಲ ಹೇಳಿ ದಯವಿಟ್ಟು. ಅವ್ರ ಕಾದಂಬರಿಯ ಹೆಸರು ಹಳ್ಳ ಬಂತು ಹಳ್ಳ. ಅದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿನೂ ಬಂದಿತ್ತು ಅದಕ್ಕೆ. ಮನೋಹರ್ ಗ್ರಂಥಮಾಲಾ ಧಾರವಾಡದಿಂದ ಪ್ರಕಟ ಆಗಿದೆ. 2003, 2004 ಅದರ ಎಡಬಲದಲ್ಲಿ ಪ್ರಕಟ ಆಗಿತ್ತು. ತುಂಬಾ ಚೆನ್ನಾದ ಕಾದಂಬರಿ. ಅದರಿಂದ ನನ್ಗೆ ಬಹಳ ಇದಾಗಿತ್ತು. ಈಗ ನನ್ಗೆ ಈ ನಾಗರಾಜ ಹೊಸ್ತಾರೆ, ಆಮೇಲೆ MS ಶ್ರೀರಾಮ್, ಆಮೇಲೆ ವಿವೇಕ್ ಶಾನ್ಭಾಗ್ ಅಥವಾ ವಸುದೇಂದ್ರ ಅವರು ಎಲ್ಲರೂ ಅಂದ್ರೆ ಇವರೆಲ್ಲರೂ ಈಗಿನ ಹೊಸ ಬರಹಗಾರ ಇದ್ದಾರಲ್ಲ, ಅಂದ್ರೆ ನನ್ಕಿಂತ ಒಂಚೂರು ದೊಡ್ಡವ್ರು ಇದಾರಲ್ಲ, ಅವರು ಬರಹಗಳು ಅವ್ರಗಳನ್ನ ನಾನು ಎಲ್ಲ ಓದ್ತೀನಿ. ಅವ್ರನ್ನೆಲ್ಲರೂ ಒಂದ್ ಚೂರು ನಮ್ಗೆ ಏನು ಪ್ರಜ್ಞಾಪೂರ್ವಕವಾಗಿಯೋ ಅಥವಾ ಪ್ರಜ್ಞೆ ಇರ್ಲಾರ್ದನೋ ಅವ್ರನ್ನ ಎಲ್ಲಾದ್ರೂ ನಾನು ಇದನ್ ಮಾಡಿರ್ಬೋದು. ಒಂದು ಇಂಪ್ರೆಷನ್ ಬಂದಿರುತ್ತೆ, ಇಂಪ್ರೆಷನ್ ಇರಬಹುದು ಅವರವರ ಬರಹ.
ಆಮೇಲೆ ನನ್ಗಿಂತ ಚಿಕ್ಕವರು ಸುಮಾರು ಜನ ತುಂಬಾ ಚೆನ್ನಾಗಿ ಬರೀತಾ ಇದಾರೆ. ಅವ್ರು ತುಂಬಾ ಜನರನ್ನ ನಾನು ಓದ್ತೀನಿ. ಅಂದ್ರೆ ಈಗ ಸುಮಾರಷ್ಟು ಈ ಬರೆಯುವಂತವ್ರನ್ನ ನಾನು ಇಷ್ಟಪಡ್ತೀನಿ. ಸಂಜುತಾ ಪುರೋಹಿತ್ ಅಂತ ಒಬ್ರು ಕತೆಗಾರ ಇದ್ದಾರೆ, ಅವ್ರು ಬರೀತಾರೆ. ಆಮೇಲೆ ದೀಪಾ ಹಿರೇಗುತ್ತಿ ಅಂತ ಅವ್ರ ಕತೆಗಾರ ಇದ್ದಾರೆ. ಎಲ್ಲ ತುಂಬಾ ಜನರು, ಇವ್ರು ನನ್ಕಿಂತ ಚಿಕ್ಕವರಾದ್ರೂ ತುಂಬಾ ಚೆನ್ನಾಗಿ ಬರೀತಾರೆ. ಆಮೇಲೆ ಇದು ನಾನು ನೋಡಿದ ಜಗತ್ತನ್ನು ಅವ್ರು ಬರೀತಾರೆ. ಅದಕ್ಕಾಗಿ ನನ್ಗೆ ತುಂಬಾ ಇಷ್ಟ ಆಗುತ್ತೆ. ಬಹಳ ಚೆನ್ನಾಗಿ ಹೇಳಿದ್ರಿ. ಇನ್ವೆಂಟ್ ಆಗಿ ಅಲ್ಲಿಂದ ಶುರುವಾಗಿ ಈಗ ನಮ್ಮ ಕಾರ್ಗಳು, ಸೆಲ್ಫ್ ಡ್ರೈವಿಂಗ್ ಕಾರ್ಗಳು, ಆಮೇಲೆ ಇನ್ ಮುಂದ್ ಕಾರ್ಗಳು ಇರ್ಲಾರ್ದ ಮತ್ತೊಂದೇನೋ ಜಗತ್ತು ಇರಬಹುದು. ಇದ್ರ ಬಗ್ಗೆ ನಾನು ಒಂಚೂರು ಸಂಶೋಧನೆ ಮಾಡಿ ಒಂಚೂರು ಅಂದ್ರೆ ಈ ತಂತ್ರಜ್ಞಾನದ ಬಗ್ಗೆ ಇರೋದ್ರಿಂದ, ಆಮೇಲೆ ಇತಿಹಾಸದ ಬಗ್ಗೆ ನನ್ನ ಎರಡು ಆಸಕ್ತಿಗಳು ಒಂದೇ ಇದರಲ್ಲಿ ಇರೋದ್ರಿಂದ ಅದ್ರ ಬಗ್ಗೆ ಒಂದು ಬರಿತಾ ಇದ್ದೇನೆ. ಇದರಿಂದ ಒಂಚೂರು ಅಂದ್ರೆ ಮಕ್ಕಳು ಅಥವಾ ಅರ್ಲಿ ಅಡಲ್ಟ್ಸ್ ಅಂದ್ರೆ ಒಂಚೂರು ಹೈಸ್ಕೂಲ್ ಹುಡುಗರಿಗೆ ವಿಜ್ಞಾನದ ಬಗ್ಗೆ ಆಸಕ್ತಿ ಹುಟ್ಟಬಹುದು, ಬರವಣಿಗೆ ಬಗ್ಗೆನೂ ಆಸಕ್ತಿ ಹುಟ್ಟಬಹುದು ಅಂತ ನಾನು ಬರಿತಾ ಇದ್ದೀನಿ. ಅದು ಒಂದು 6 ತಿಂಗಳಲ್ಲಿ ಆಗ್ಬೋದು ಅನ್ಕೊಂಡಿದ್ದೀನಿ. ಇವೆಲ್ಲವೂ ಈ ಹಿಂದೆ ನಾನು ಹೇಳಿದ್ನೆಲ್ಲ, ತೇಜಸ್ವಿ ಅವರು ಅವಾಗ ಮಿಲೇನಿಯಂ ಸೀರೀಸ್ ಅಂತಂದಿದ್ರು 90ರ ದಶಕದಲ್ಲಿ, 2000 ಆ ಪುಸ್ತಕಗಳು ತುಂಬಾ ಆವಾಗ ನನ್ಗೆ ಬಹಳ ಇಂಪ್ರೆಸ್ ಮಾಡಿದ್ದು. ವಿಜ್ಞಾನದ ಬಗ್ಗೆ ಕನ್ನಡದಲ್ಲಿ ಬರಹ ಅಂತದನ್ನ ನಾನು ಮಾಡ್ಬೋದಾ ಅಂತ ಮಾಡ್ತಾ ಇದ್ದೀನಿ. ಖಂಡಿತ ಮಾಡಬಹುದು. ಅದನ್ನ ಶಿವರಾಮ್ ಕಾರಂತರು ಮಾಡಿದ್ರು, ಪೂರ್ಣಚಂದ್ರ ತೇಜಸ್ವಿ ಅವ್ರು ಮಾಡಿದ್ರು, ಮುಂದೆ ಗುರುರಾಜ್ ಕುಲಕರ್ಣಿ ಅವ್ರು ಮಾಡ್ಲಿ ಅಂತ ನಮ್ಮೆಲ್ಲರ ಹಾರೈಕೆ. ಇದು ದೊಡ್ಡ ಕೊಡುಗೆ. ವಿಜ್ಞಾನನ ಒಂಥರ ಇಂಟ್ರೆಸ್ಟಿಂಗ್ ಆಗಿ ಮಾಡೋದು, ಅದೊಂದು ಕಬ್ಬಿಣದ ಕಡಲೆ ಅನ್ನಿಸ್ದೆ ಅದನ್ನ ಕಥೆಗಳ ಮೂಲಕ ಹೇಳಿ ಸುಲಭ ಮಾಡೋದು, ಅದು ದೊಡ್ಡ ತುಂಬಾ ಕಷ್ಟದ ಕೆಲಸ. ಏನಾದ್ರೂ ಸುಲಭ ಮಾಡೋದು ನಿಜವಾಗ್ಲೂ ಕಷ್ಟದ ಕೆಲಸ. ಅದನ್ನ ನೀವು ಮಾಡ್ತಿದ್ದೀರಾ. ನಿಮಗೆ ನಮ್ಮೆಲ್ಲರ ಶುಭ ಹಾರೈಕೆ. ಇಷ್ಟೊತ್ತು ನೀವು ನಮಗಾಗಿ ಸಮಯ ಮೀಸಲಿಟ್ಟಿದ್ದಕ್ಕೆ ನಿಮಗೆ ಅನೇಕ ಧನ್ಯವಾದಗಳು. ನಿಮಗೂ ಅಷ್ಟೇನೆ ಶಿವರಾಮ್ ಅವ್ರಿಗೂ ಮತ್ತು ಗುರುರಾಜ್ ಕುಲಕರ್ಣಿ ಅವರಿಗೂ ಸಹ ನಮ್ಮ ಧನ್ಯವಾದಗಳನ್ನ ಹೇಳೋಣ. ಬಹಳ ಸುಂದರವಾಗಿ ಮಾಡಿಕೊಟ್ರು ನೋಡಿ. ಯಂಕ ಅಂತೆಲ್ಲ ಹೇಳಿದ್ರು, ಅದನ್ನ ಕೇಳಿದಾಗ ಆಮೇಲೆ ಹೇಳೋಣ ಅದನ್ನ. ಇವಾಗ ಮದರ್ಸ್ ಡೇ ದಿನ ಒಂದು ಗುರುರಾಜ ಕರ್ಜಗಿಯವರ ಒಂದು ತಾಯಿ ಬಗ್ಗೆ ಒಂದು ಕಥೆ ಇದೆ. ಆದಷ್ಟು ಬೇಗ ಓದುತ್ತೀನಿ. ಗುರುರಾಜ ಕರ್ಜಗಿಯವರ ಕಥೆಗಳು. ಕರುಣಾಳು ಬಾಬೆಳಕೆ. ತಾಯಿಯ ಋಣ. ಬೆಳೆದು ನಿಂತ ಮಗ ಒಮ್ಮೆ ಲೆಕ್ಕ ಹಾಕಿ ತಾಯಿಯಿಂದ ತನಗೆ ಎಷ್ಟು ದುಡ್ಡು ಬರಬೇಕೆಂದು ಒಂದು ಪಟ್ಟಿ ಮಾಡಿದ. ಅದನ್ನು ತಾಯಿಯ ಕಣ್ಣಿಗೆ ಕಾಣುವಂತೆ ಇಟ್ಟು ಹೊರ ನಡೆದ. ಅದರಲ್ಲಿ ಹೀಗೆ ಬರೆದಿತ್ತು: ಅಮ್ಮ, ನಿನ್ನಿಂದ ನನಗೆ ಇಷ್ಟು ಹಣ ಬಾಕಿ ಇದೆ, ಬೇಗ ಚುಕ್ತ ಮಾಡು. ಪ್ರತಿ ವಾರದ ಖರ್ಚಿಗೆ 25, ಮೊನ್ನೆ ತಂದೆ ಶರ್ಟಿಗೆ 5, ಪ್ಯಾಂಟು ಇಸ್ತ್ರಿ ಮಾಡಿದ್ದಕ್ಕೆ 10, ಭಾನುವಾರ ಗಿಡಕ್ಕೆ ನೀರು ಹಾಕಿದ್ದಕ್ಕೆ 5. ಇದೇ ರೀತಿ ಅನೇಕ ಬರೆದ್ಬಿಟ್ಟು ಹೀಗೆ ಒಟ್ಟು ಬಾಕಿ 90 ರೂಪಾಯಿ. ತಾಯಿ ಆ ಬಿಲ್ಲನ್ನು ನೋಡಿದರು. ರಾತ್ರಿ ಕುಳಿತು ಆ ಕಾಗದದ ಮೇಲೆ ಹಿಂದೆಯೇ ಹೀಗೆ ಬರೆದರು: ಹೌದು ಮಗು, ನಾನು ನಿನ್ನ ಸಾಲದಲ್ಲಿದ್ದೇನೆ, ಆದರೆ ನನ್ನದು ಒಂದು ಬಿಲ್ಲಿದೆ ನೋಡು. ನಿನ್ನನ್ನು 9 ತಿಂಗಳು ಹೊಟ್ಟೆಯಲ್ಲಿ ಹೊತ್ತು ನೋವು ತಿಂದಿದ್ದಕ್ಕೆ ಯಾವ ಬೆಲೆಯೂ ಇಲ್ಲ. ನಿನ್ನನ್ನು ಹೆರುವಾಗ ಸಾವಿನೊಡನೆ ಹೋರಾಡಿ ಪುನರ್ಜನ್ಮ ಪಡೆದಿದ್ದಕ್ಕೆ ಯಾವ ಬೆಲೆಯೂ ಇಲ್ಲ. ನೀನು ಪುಟ್ಟ ಮಗುವಾಗಿದ್ದಾಗ ಜ್ವರ ಬಂದು ಬಳಲಿದಾಗ 10 ದೇವರ ಹರಕೆ ಹೊತ್ತಿದ್ದಕ್ಕೆ ಯಾವ ಬೆಲೆಯೂ ಇಲ್ಲ. ಶಾಲೆಯಲ್ಲಿ ನಿನಗೆ ತೊಂದರೆಯಾದಾಗ ನಾನು ಪಟ್ಟ ನೋವಿಗೆ ಯಾವ ಬೆಲೆಯೂ ಇಲ್ಲ. ನೀನು ಪರೀಕ್ಷೆ ಓದುವಾಗ ನಿದ್ರೆಗೆಟ್ಟು ಚಿಂತಿಸಿದ್ದಕ್ಕೆ ಯಾವ ಬೆಲೆಯೂ ಇಲ್ಲ. ಒಟ್ಟು ನನ್ನ ಮೇಲಿನ ಸಾಲ 90 ರೂಪಾಯಿಯನ್ನು ಆದಷ್ಟು ಬೇಗ ತೀರಿಸುತ್ತೇನೆ. ಮಗ ಬಿಲ್ಲು ನೋಡಿದ. ಎದೆಯಾಳದಿಂದ ನೋವು ಕಿತ್ತುಕೊಂಡು ಬಂದಿತ್ತು. ತಾನು ಬರೆದ ಬಿಲ್ಲನ್ನು ಹೊಡೆದು ಹಾಕಿ ಒಂದು ಸಾಲು ಬರೆದ: ಅಮ್ಮ, ನಿನ್ನಿಂದ ನನಗೆ ಬರಬೇಕಾದದ್ದು ಏನೂ ಇಲ್ಲ, ಆದರೆ ನಾನು ಜೀವನ ಪರ್ಯಂತ ನನ್ನ ದೇಹ ಸವೆಸಿದರೂ ನಿನ್ನ ಋಣ ತೀರಿಸಲಾರೆ. ನಾನು ನಿನ್ನ ಋಣದಲ್ಲಿಯೇ ಪ್ರಪಂಚ ತೊರೆಯುತ್ತೇನೆ, ಬಿಲ್ಲಿಗೆ ಕ್ಷಮಿಸು. ಹೌದಲ್ಲವೇ? ಆಗ ತಾನೇ ಹುಟ್ಟಿದ ಮಗು ಒಂದು ಅಸಹಾಯಕವಾದ ಹುಳು. ಅದನ್ನು ಪ್ರೀತಿಯಿಂದ, ತ್ಯಾಗದಿಂದ ತನ್ನ ಜೀವ ತೆಗೆದ ತಾಯಿ ಒಂದು ವಿಗ್ರಹವನ್ನಾಗಿ ಮಾಡುತ್ತಾಳೆ. ಅದಕ್ಕೆ ಜಾನಪದದಲ್ಲಿ ಒಂದು ಮಾತಿದೆ: ಮಗು ಹುಟ್ಟಿದಾಗ ಕೈ ಬೆರಳು ಮುಚ್ಚಿಕೊಂಡಿರುತ್ತದೆ. ತಾಯಿ ಆ ಬೆರಳುಗಳನ್ನು ಬಿಡಿಸುತ್ತಾಳಂತೆ. ಆ ಮಗುವಿನ ಕೈಯಲ್ಲಿ ಒಂಚೂರು ಮಣ್ಣಿದೆ. ಅದನ್ನು ತಾಯಿ ತನ್ನ ಸೆರಗಿನಿಂದ ಒರೆಸುತ್ತಾಳೆ. ಆ ಮಗು ದೊಡ್ಡವನಾದ ಮೇಲೆ ಅವನ ದೇಹದ ಚರ್ಮ ಸುಲಿದು ತಾಯಿಯ ಕಾಲಿಗೆ ಚಪ್ಪಲಿ ಮಾಡಿದರೂ ತಾಯಿ ಆ ಮಣ್ಣು ಒರೆಸಿದ ಋಣ ತೀರುವುದಿಲ್ಲವಂತೆ. ಇನ್ನು ಆಕೆ ಮಾಡಿದ ಅನೇಕ ಸಾವಿರಾರು ತ್ಯಾಗಗಳ ಋಣ ತೀರಿಸುವುದು ಹೇಗೆ? ಜೀವನದುದ್ದಕ್ಕೂ ತಾಯಿಗೆ ತೋರುವ ಕೃತಜ್ಞತೆಯಿಂದ ಮಾತ್ರ ಅಲ್ವೇ? ಧನ್ಯವಾದಗಳು. ಬಹಳ ಚೆನ್ನಾಗಿದೆ.
ಆಮೇಲೆ ಈಗ ಎಲೆಕ್ಷನ್ ಆಯ್ತು, ಎಲ್ಲರೂ ಅದ್ರ ವಿಷಯ ಮಾತಾಡ್ತಾ ಇದ್ದಾರೆ. ಆದರೆ ನಮ್ಮ ದೀಪಕ್ ರಾವ್ ಅವರ ಜೊತೆ ಮಾಡಿದ ಹೋದ ವಾರದ ಸಂದರ್ಶನದಲ್ಲಿ ನೀವು ಕೇಳಿರ್ಬೋದು, ಅವ್ರು ಹೇಳಿದ್ದೆಲ್ಲ ನಿಜವಾಯ್ತು. ಅದರಿಂದ ಮಹೇಶ್ ರಾವ್ ಅವರು ಮತ್ತೆ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ಕೇಳೋಣ. ಸಿಡ್ನಿ ಕನ್ನಡವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ದೀಪಕ್. ನಮಸ್ಕಾರ ಮಹೇಶ್. ಎಕ್ಸಿಟ್ ಪೋಲ್ ರಿಸಲ್ಟ್ಗಳು ನಾವು ಹೋದ್ವಾರ ಮಾತಾಡಿದ್ವಿ. ರಿಸಲ್ಟ್ ವಾಸ್ ಪ್ರಿಟಿ ಮಚ್ ಆಕ್ಯುರೇಟ್, 1:1 ತರನೇ ಆಯ್ತು ಹೇಳ್ದಂಗೆ. ಸೊ ಅದೇ ನಾವು ಮಾತಾಡ್ಕೊಂಡಂಗೆ ಎಕ್ಸಿಟ್ ಪೋಲ್ ತಮಿಳ್ನಾಡು ಎಸ್ಪೆಷಲಿ ಎಲ್ಲರೂ DMK ಗೆಲ್ತಾರೆ ಅಂತಿದ್ರು. ಒಂದೆರಡು ಪೋಲ್ AIDMK ಅಂತಿದ್ರು. ಅಂದ್ರೆ ಒಂದೇ ಒಂದ್ ಪೋಲ್ ಪ್ರದೀಪ್ ಗುಪ್ತಾ ಆಕ್ಸಿಸ್ ಅವರು ವಿಜಯ್ ಗೆಲ್ಬಹುದು ಅಂತ ಇತ್ತು. ಸುಮಾರು ಜನ ಪೊಲಿಟಿಕಲ್ ಅನಾಲಿಸ್ಟ್ ಏನ್ ಹೇಳ್ತಿದ್ರು ಅಂದ್ರೆ ಸಾಧ್ಯನೇ ಇಲ್ಲ ವಿಜಯ್ಗೆ, ಹಬ್ಬಬ್ಬ ಅಂದ್ರೆ 10 ಸೀಟ್ ಬರುತ್ತೆ ಅಂತ. ಆದ್ರೆ ನಾವು ಮಾತಾಡ್ಕೊಂಡ್ವಿ, ತಮಿಳ್ನಾಡಲ್ಲಿ ಫಿಲಂ ಸ್ಟಾರ್ಸ್ ಬಗ್ಗೆ ಇರೋ ಕ್ರೇಜ್ ಒಂಥರ ಡಿಫ್ರೆಂಟ್ ಲೆವೆಲ್, ಬೇರೆ ಎಲ್ಲೂ ಇಲ್ಲ. ಸೊ ಆದ್ರಿಂದ ವಿಜಯ್ ಅವ್ರಿಗೆ ಚಾನ್ಸ್ ಇದೆ ಅಂತ. ಅದೇ ರೀತಿ ಅವ್ರಿಗೆ ಸರ್ಪ್ರೈಸಿಂಗ್ ವಿಕ್ಟ್ರಿ ಬಂತು. ಬಟ್ ಅನ್ಫಾರ್ಚುನೇಟ್ಲಿ ಆ ವಿಕ್ಟ್ರಿ ಅವ್ರ ಕೈಗೆ ಬಂದಿದ್ ಬಾಯಿಗೆ ಬರ್ಲಿಲ್ಲ ಅಂತ ಆ ರೀತಿಯಲ್ಲಿ ಅವ್ರು ಕಿತ್ತಾಕೊಂಡ್ಬಿಟ್ಟಿದ್ದಾರೆ. ಹೌದು. ಬೆಂಗಾಲ್ ಆಕ್ಚುಲಿ ಎಲ್ಲಾ ಪೋಲ್ಗಳು ಈ ತರ ಗೆಲ್ತಾರೆ ಅಂತ ಹೇಳಿರ್ಲಿಲ್ಲ. ನಾವ್ ಇದ್ ಮಾತಾಡ್ಕೊಂಡಿದ್ವಿ, ಭರ್ಜರಿ ಗೆಲುವು ಆಗ್ಬೋದು ಅಂತ. ಯಾಕಂದ್ರೆ ಜನರು ತುಂಬಾ ಕೋಪ ಬಂದಿತ್ತು ಮಮತಾ ಬ್ಯಾನರ್ಜಿ ಮಿಸ್ರೂಲ್ ಬಗ್ಗೆ. ನೀವು ತಮಿಳ್ನಾಡು ನೋಡಿದ್ರೆ ಅಲ್ಲಿ ಆಕ್ಚುಲಿ DMK ಗವರ್ಮೆಂಟ್ ಕೆಲಸ ಮಾಡಿದ್ದಾರೆ. ಸ್ಟಾಲಿನ್ ಅವರು ಡೆವಲಪ್ಮೆಂಟ್ ವರ್ಕ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಅವ್ರ ಕಾನ್ಸ್ಟಿಟ್ಯೂಯನ್ಸಿ ಅಲ್ಲಿ ತುಂಬಾನೇ ವರ್ಕ್ ಮಾಡಿದ್ದಾರೆ. ಒಂಥರ ಮಾಡೆಲ್ ಕಾನ್ಸ್ಟಿಟ್ಯೂಯನ್ಸಿ ತರ. ಅಷ್ಟೆಲ್ಲ ಮಾಡಿದ್ರು ಅವ್ರು ಸೋತ್ರು. ಇನ್ ಬೆಂಗಾಲಲ್ಲಿ ಏನು ಮಾಡಿಲ್ಲ, ಬರೀ ವೈಲೆನ್ಸ್ ಮತ್ತೆ ಕರಪ್ಷನ್, ಒಂಥರ ಯಾವ ರೀತಿ ಯಾವತ್ತೂ ಆಗಿಲ್ದಿರೋ ಅಷ್ಟು ಆಗೋಗಿದೆ ಅಲ್ಲಿ. ಸೊ ಅಲ್ಲಿ ಸೋಲೋದ್ ಗ್ಯಾರಂಟಿ ಆಗಿತ್ತು. ನಂದಿಗ್ರಾಮಲ್ಲಿ ಸೋತ್ರಲ್ಲ. ಹೌದು, ಲಾಸ್ಟ್ ಟೈಮ್ ಸೋತಿದ್ರು ಆಕ್ಚುಲಿ. ಬಟ್ ಮತ್ತೆ ಇನ್ನೊಂದ್ಸಲಿ ಗೆದ್ದು ಬಂದ್ರು. ಆಮೇಲೆ ಇವರು ಮಮತಾ ಡಿಫೈನ್ಸ್ ಟು ರಿಸೈನ್ ಆಗಲ್ಲ ಅಂತಿದ್ದಾರೆ. ಇಂಟರ್ನ್ಯಾಷನಲ್ ಕೋರ್ಟ್ ಹೋಗ್ತೀನಿ. ಅದು ಇಟ್ ವಾಸ್ ಜಸ್ಟ್ ನೋನ್ ಇದು ಡ್ರಾಮಾ. ಯಾಕಂದ್ರೆ ವೋಟ್ ಚೋರಿ ಅನ್ನೋದು ರಾಹುಲ್ ಗಾಂಧಿ ಅವ್ರದ್ದು ಟ್ರೇಡ್ ಮಾರ್ಕ್. ಸೊ ಇವ್ರೇನೋ ಬೇರೆ ಮಾಡೋಣ ಅಂದ್ಬಿಟ್ಟು ನಾನು ಹೋಗಲ್ಲ ಅಂತ. ಬಟ್ ಇಟ್ ವಾಸ್ ಮೀನಿಂಗ್ಲೆಸ್. ಯಾಕಂದ್ರೆ ಅಸೆಂಬ್ಲಿ ಟರ್ಮ್ ಆದ ತಕ್ಷಣ ಅಸೆಂಬ್ಲಿ ಡಿಸಾಲ್ವ್ ಆಗೋದು. ಅಸೆಂಬ್ಲಿ ಡಿಸಾಲ್ವ್ ಆದ ತಕ್ಷಣ ಆಟೋಮೆಟಿಕ್ಲಿ ಚೀಫ್ ಮಿನಿಸ್ಟರ್ ಈಸ್ ಔಟ್. ಸೊ ಅದು ರಿಸೈನ್ ಮಾಡಿದ್ರೆ ಇಟ್ ಇಸ್ ಎ ಗ್ರೇಸ್ಫುಲ್ ವೇ ಅಷ್ಟೇ ಹೊರಗೆ ಹೋಗೋದು. ಇಲ್ಲಾಂದ್ರೆ ಕತ್ತಿಡಿದು ಹೊರಗೆ ಹಾಕ್ತಾನೆ ಅಷ್ಟೇ. ಸೊ ಅದರಿಂದ ಏನು ಇದಿಲ್ಲ. ಮತ್ತೆ ಅವರು ನಾನು ಅಜಿಟೇಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಆ ಒಂದು ಅಜಿಟೇಷನ್ ಇಂದ ಏನು ಉಪಯೋಗ ಆಗತ್ತೆ ಗೊತ್ತಿಲ್ಲ, ನೋಡ್ಬೇಕು. ಯಾಕಂದ್ರೆ ಜನಗಳೇ ಅವ್ರನ್ನ ಡಿಫೀಟ್ ಮಾಡಿರೋದು. ಸೊ ನೀವು ವೋಟ್ ಮಾಡಿರೋದು ಮೋಸ ಅಂತ ಹೋಗಿ ಜನಗಳಿಗೆ ಹೇಳಿದ್ರೆ ಅವ್ರೇ ಆಗ್ತಿರ್ತಾರೆ ಅಲ್ವಾ. ಸುವೇಂದು ಅಧಿಕಾರಿ ಅವರು ತುಂಬಾ ಕೆಲಸ ಮಾಡಿದ್ದಾರೆ. ಅವ್ರು ಆಕ್ಚುಲಿ ಬಿಜೆಪಿ ಅವರಲ್ಲ, TMC ಅಲ್ಲೇ ಮಮತಾ ಬ್ಯಾನರ್ಜಿ ರೈಟ್ ಹ್ಯಾಂಡ್ ಆಗಿದ್ದವರು. ಅಲ್ಲಿ ಬಿಟ್ಟು ಬಂದಿರೋದು. ಅಲ್ಲೇ ಸುವೇಂದು ಅಧಿಕಾರಿ ಮತ್ತೆ ಬಂದು ಸೋಲ್ಸಿದ್ರು. ಸೊ ಮೋಸ್ಟ್ಲಿ ಅವರೇ CM ಆಗ್ಬೋದು. ಆಮೇಲೆ ತಮಿಳ್ನಾಡು ಏನಂತೀರಾ ಇವ್ರದ್ದು TVK ನೀವು ಹೇಳಿದ್ರಿ ಕೈಗೆ ಬಂತು ಇನ್ನು ಬಾಯಿಗೆ ಬಂದಿಲ್ಲ ಅಂತ. ಅಲ್ಲಿ ಬೇರೆ ಇವ್ರು ಅವ್ರಿಗೆ ಶೇಕ್ ಹ್ಯಾಂಡ್, ಇವ್ರಿಗೆ ಶೇಕ್ ಹ್ಯಾಂಡ್, ಕಾಂಗ್ರೆಸ್ DMK ಬಿಟ್ರು ಅಂತ ಏನೇನು ಆಗ್ತಿದೆಯಲ್ಲ ಈಗ ಆಕ್ಚುಲಿ ರೂಲ್ಸ್ ಪ್ರಕಾರ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿನ ಕರಿಬೇಕು ಚೀಫ್ ಮಿನಿಸ್ಟರ್ ಆಗಿ ಗವರ್ಮೆಂಟ್ ಫಾರ್ಮ್ ಮಾಡಕ್ಕೆ. ಯಾಕಂದ್ರೆ ಯಾರಿಗೂ ಮೆಜಾರಿಟಿ ಬಂದಿಲ್ಲ. ಇಲ್ಲಿ ವಿಜಯ್ ಅವರು ಒಂದು ದೊಡ್ಡ ಮಿಸ್ಟೇಕ್ ಮಾಡಿದ್ರಂತೆ. ಅಲ್ಲಿ ಶ್ರೀಮೂರ್ತಿಯನ್ ಅನ್ನೋರು AIDMK ಇಂದ ಬಂದಿರೋದು ವಿಜಯ್ ಪಾರ್ಟಿ. ಅವ್ರು ಅಡ್ವೈಸ್ ಮಾಡಿದ್ರಂತೆ, ನೀವು ಹೋಗಿ ನಾನು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ನಂಗೆ ಕೊಡು ಅಂತ. ಅಂದ್ರೆ ವಿಜಯ್ ಅವ್ರ ತಪ್ಪೇನ್ ಮಾಡಿದ್ರು, ನಾನು ಕಾಂಗ್ರೆಸ್ ಜೊತೆ ಸೇರ್ಕೊತೀನಿ ಅಂದ್ರು. ಅವ್ರು ಮೊದ್ಲಿಂದ ಕಾಂಗ್ರೆಸ್ ಕಡೆ ಒಲ್ಲು, ಯಾಕೆಂತ ಗೊತ್ತಿಲ್ಲ. ಕಾಂಗ್ರೆಸ್ ಜೊತೆ ಸೀಟ್ ಶೇರಿಂಗು ಆಫರ್ ಮಾಡಿದ್ರು. ಬಟ್ ಕಾಂಗ್ರೆಸ್ ಅವ್ರು ಇಲ್ಲ, ನಾವು DMK ಜೊತೆ ಹೋಗ್ತೀವಿ ಅಂದಿದ್ರು. ಈಗೇನಾಯ್ತು, ಕಾಂಗ್ರೆಸ್ ಅವ್ರು ಸಪೋರ್ಟ್ ಮಾಡಿ ಆ 5 ಜನದ್ದು ಹೆಸರು ಸೇರ್ಸ್ ತಗೊಂಡೋಗಿ ಲಿಸ್ಟ್ ಕೊಟ್ರು. ಯಾವಾಗ ಅವ್ರು ಆ ಲಿಸ್ಟ್ ಕೊಟ್ರು, ಅವರು ಸಿಂಗಲ್ ಲಾರ್ಜೆಸ್ಟ್ ಇಂದ್ರ ಅಲಯನ್ಸ್ ಬಂದ್ಬಿಟ್ರು. ಅಲಯನ್ಸ್ ಬಂದಾಗ ಆ ನಂಬರ್ ಕೌಂಟ್ ಮಾಡಿದಾಗ ಶಾರ್ಟೇಜ್ ಇದೆ. ಸೊ ಎಲ್ಲಿ ಹೌ ವಿಲ್ ಯು ಮೇಕ್ ಅಪ್ ದ ಶಾರ್ಟೇಜ್, ತಗೊಂಬನ್ನಿ ಲಿಸ್ಟ್ ಅಂತ ಹೇಳಿದ್ದಾರೆ ಗವರ್ನರ್. ಆಮೇಲೆ ಏನಾಗಿದೆ, ಬೇರೆ ಎಲ್ಲಾ ಪಾರ್ಟಿಗಳು ನಾವು ಸಪೋರ್ಟ್ ಮಾಡಲ್ಲ ಅಂತ. ಯಾಕಂದ್ರೆ ಮಿಕ್ಕಿದ ಪಾರ್ಟಿಗಳು ಐದರ್ DMK ಅಥವಾ AIDMK ಕಡೆ ಇರೋರು. ಈಗ DMK AIDMKಗೆ ಒಂಥರ ಅಸ್ತಿತ್ವದ ಪ್ರಶ್ನೆ ಇದು. ವಿಜಯ್ ಅವರು ಆ ರೀತಿ ಚಾಲೆಂಜ್ ಮಾಡಿದ್ದಾರೆ. ಅವ್ರ ಪಾರ್ಟಿಗಳೇ ಕಂಪ್ಲೀಟ್ಲಿ ನಾಶನ ಆಗೋ ಸ್ಥಿತಿ ಇದೆ. ಸೊ ಅವರು ವಿಜಯ್ ಆಗ್ದಿರೋ ಹಂಗೆ ಏನೇನಾಗತ್ತೆ ಮಾಡಕ್ ಟ್ರೈ ಮಾಡ್ತಿದ್ದಾರೆ. ಸೊ ಅದಕ್ಕೆ ಈ ಚಿಕ್ಕ ಚಿಕ್ಕ ಪಾರ್ಟಿಗಳು ಯಾವ್ಯಾವಿದೆ, ಮುಸ್ಲಿಂ ಲೀಗ್ ಮತ್ತೆ VCK, CPI, CPM, ಅವರು ಸದ್ಯಕ್ಕೆ ಯಾರು ವಿಜಯ್ ಸಪೋರ್ಟ್ ಮಾಡ್ತಿಲ್ಲ. ಸೊ ವಿಜಯ್ ಅವ್ರು ಟ್ರೈ ಮಾಡ್ತಿದ್ದಾರೆ. ಬಟ್ ಅವರು ಎಂಡಲ್ಲಿ ಏನಾಗತ್ತೆ ಗೊತ್ತಿ, ಯಾಕಂದ್ರೆ ಸ್ಟಾಲಿನ್ ಅವ್ರು ಹೇಳಿದ್ದಾರೆ, ನಾವು ಏನ್ ಅಡ್ಡ ದಾರಿ ಹಾಕೋದಿಲ್ಲ ವಿಜಯ್ಗೆ 6 ತಿಂಗಳು ಅಂತ. ಅಂದ್ರೆ 6 ತಿಂಗಳಾದ್ಮೇಲೆ ಮಾಡ್ತೀವಿ ಅಂತ. ಸದ್ಯಕ್ಕೆ ನಾವೇನು ಮಾಡಲ್ಲ ಅಂತ. ಯಾಕಂದ್ರೆ ಈಗ ಸೋತವರು ಈ ರೀತಿ ಏನೇನೋ ಮಾಡ್ತಿದ್ದಾರೆ ಅಂದ್ರೆ ಜನಗಳು
ಕೋಪ ಬರುತ್ತೆ, ಜನಗಳಿಗೆ ಉಗಿತಾರೆ ಅಂತ ಹೇಳ್ಬಿಟ್ಟು ನಾವೇನು ಮಾಡಲ್ಲ, ಅವ್ರು ಮಾಡ್ಕೊಳ್ಳಿ ಸರ್ಕಾರ ಅಂತ ಹೇಳಿದ್ದಾರೆ. ಬಟ್ ವಿಜಯ್ಗೆ ಟಫ್ ಟೈಮ್ ಇದೆ, ಯಾಕಂದ್ರೆ ಚಿಕ್ಕ ಚಿಕ್ಕ ಪಾರ್ಟಿಗಳು ಒಂದೆರಡು ಸೀಟ್ ಇರೋರ್ನ ಕನ್ವಿನ್ಸ್ ಮಾಡಿ ಅವ್ರೆಲ್ಲಾರು ನನಗೆ ಈ ಮಿನಿಸ್ಟ್ರಿ ಬೇಕು ಆ ಮಿನಿಸ್ಟ್ರಿ ಬೇಕು ಅಂತಾರೆ. ಸೊ ಅಕಸ್ಮಾತ್ ವಿಜಯ್ ಅವ್ರು ಆದ್ರೂ ಮೋಸ್ಟ್ಲಿ ಆಗ್ತಾರ, ಅವರು ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಅವ್ರಿಗೆ ಅಷ್ಟು ಈಸಿ ಇರಲ್ಲ. ಸ್ಟಾಲಿನ್ ಅವ್ರು ಹೇಳ್ದಂಗೆ 6 ತಿಂಗಳು ಸುಮ್ಮನೆ ಇರ್ತಾರೆ, 6 ತಿಂಗಳಾದ್ಮೇಲೆ ಕಿರುಕುಳ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ಅದೇ ಬಟ್ ಇದು ಯಾವ್ದು ಟಿವಿಕೆ ಮತ್ತೆ ಕಾಂಗ್ರೆಸ್ ಒಟ್ಟಿಗೆ ಬಂದ್ರೆ ಪ್ರಿಟಿ ಮಚ್ ಹೋಲ್ ಆಫ್ ಸೌತ್ ಇಂಡಿಯಾ ಒಂದು ಕಾಂಗ್ರೆಸ್ ಸ್ಟ್ರಾಂಗ್ ಹೋಲ್ಡ್ ಆಗ್ಬಿಡತ್ತೆ. ಹೌದು, ಸ್ಟ್ರಾಂಗ್ ಹೋಲ್ಡ್ ಅಂತ ಹೇಳಕ್ಕಿಂತ ಅಲ್ಲಿ ಅವ್ರು ಆಳ್ತಿದ್ದಾರೆ ಅಂತ. ತೆಲಂಗಾಣಲ್ಲಿ ಅಫ್ಕೋರ್ಸ್ ಗೆದ್ದಿದ್ದಾರೆ ಅವರು, ಬಟ್ ತೆಲಂಗಾಣಲ್ಲೂ ತುಂಬಾನೇ ನೆಗೆಟಿವಿಟಿ ಇದೆ, ಯಾವ ರೀತಿ ಕರ್ನಾಟಕದಲ್ಲಿದೆ. ಈ ಗ್ಯಾರಂಟಿ ಸ್ಕೀಮ್ ಗಳಿಂದ ಒಂದು ಅದರ ಇಂಪ್ಲಿಮೆಂಟೇಶನ್ ಸರಿಯಾಗಿಲ್ಲ, ಅದರಿಂದ ಎಕಾನಮಿ ಏಟ್ ಆಗಿದೆ, ಅದರಿಂದ ಎಲ್ಲಾ ಪ್ರೈಸ್ ಗಳು ಜಾಸ್ತಿ ಆಗಿದೆ. ಆನ್ ದ ರೆಕಾರ್ಡ್ಸ್ ಫಾರ್ ಆಂಧ್ರ ಪ್ರದೇಶ್, ಆಂಧ್ರ ಪ್ರದೇಶಲ್ಲಿ NDA ಇದೆ. ಬಟ್ ಇಲ್ಲಿ ಅದಾಗ್ದಿರ್ಲಿ ಅಂತ ಬಿಜೆಪಿ ಅವರು AIDMK ನ ಮುಂದೆ ತರ್ತಿದ್ದಾರೆ ಅಂತ ರೂಮರ್ಸ್. ಕಾಂಗ್ರೆಸ್ಗೆ ತಮಿಳ್ನಾಡು ಹೋಗಿ ಸಿಕ್ತಿರ್ಲಿ ಅಂತ, AIDMK ಗವರ್ಮೆಂಟ್ ಆಗ್ಲಿ, ನಾವು ಹೊರಗಿರ್ತೀವಿ ಪರವಾಗಿಲ್ಲ. ಕಾಂಗ್ರೆಸ್ಗೆ ರಿಜಾಯ್ಸ್, ಯಾಕಂದ್ರೆ ಅಷ್ಟೊಂದು ಸೋಲ್ಗಳಾದ್ಮೇಲೆ ನಾವು ಸೌತ್ ಇಂಡಿಯಲ್ ಗ್ರೇಟ್ ಅಂತ ಅಟ್ಲೀಸ್ಟ್ ಹೇಳ್ಕೋಬಹುದು. ಅಂತೂ ಒಂದು 20-30 ವರ್ಷ ಇವ್ರ ಕೈಯಲ್ಲಿ ಏನೂ ಆಗಲ್ಲ, ಅದಂತೂ ಖಂಡಿತ. ಇದು ಕೇರಳದಲ್ಲಿ ಒಳ್ಳೆ ನ್ಯೂಸ್ ಇದೆ, ಯಾಕಂದ್ರೆ ಅರೌಂಡ್ 12% ವೋಟ್ ಬಂದಿದೆ. ಇದು ನಾವು ಮಾತಾಡ್ಕೊಂಡ್ವಿ, ಅವ್ರಿಗೆ ಸೀಟ್ ಬರಲ್ಲ ಬಟ್ ವೋಟ್ಸ್ ಬರುತ್ತೆ. ಸೊ ದೇ ಆರ್ ದ ಥರ್ಡ್ ಲಾರ್ಜೆಸ್ಟ್ ಪಾರ್ಟಿ ಇನ್ ಟರ್ಮ್ಸ್ ಆಫ್ ವೋಟ್ಸ್, ಯಾಕಂದ್ರೆ ಅಲ್ಲಿ ತುಂಬಾ ಪಾರ್ಟಿಗಳಿವೆ. ಸೊ ಇಟ್ ಇಸ್ ಅಚೀವ್ಮೆಂಟ್, 3 ಸೀಟ್ ಬಂದಿರೋದ್ರು ಇಟ್ಸ್ ಅನ್ ಅಚೀವ್ಮೆಂಟ್. ಆಮೇಲೆ ಅಲ್ಲಿ ಈಗ ಏನಾಗುತ್ತೆ ಅಂದ್ರೆ ಕಾಂಗ್ರೆಸ್ ಗವರ್ಮೆಂಟ್ ಬಂದು ಗ್ಯಾರಂಟಿ ಸ್ಕೀಮ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅದರಿಂದ ಇಲ್ಲಿ ಬೇರೆ ಕಡೆ ಏನೇನ್ ಸಮಸ್ಯೆ ಇದೆ ಅಲ್ಲೂ ಬರುತ್ತೆ. ಸೊ 5 ವರ್ಷ ಆದ್ಮೇಲೆ ಅವಾಗ ಜನಗಳು ಇಲ್ಲ ನಮ್ಗೆ ಬಿಜೆಪಿ ಪರ ಹೋಗೋ ಸಾಧ್ಯತೆಗಳಿವೆ. ಸೊ ಅಲ್ಲಿ ರೈಟ್ ನೌ ಕೇರಳ ಇಲ್ಲಿ ಏನಂತಾರೆ ಸ್ಟ್ರಾಂಗೆಸ್ಟ್ ಪಾಸಿಬಿಲಿಟಿ ಫಾರ್ ಬಿಜೆಪಿ. ಮತ್ತೆ ಕರ್ನಾಟಕದಲ್ಲಿ ಬರೋ ಸಾಧ್ಯತೆ ಇದೆ, ಬಟ್ ಇವರೇ ಹಾಳು ಮಾಡ್ಕೋತಿದ್ದಾರೆ, ಮುಂದೆ ಏನಾಗುತ್ತೆ ನೋಡ್ಬೇಕು. ಅಖಿಲೇಶ್ ಯಾದವ್ ಅವ್ರು ಕೂಡ ಐ ಥಿಂಕ್ ಹಿ ಇಸ್ ಡ್ರಮ್ಮಿಂಗ್ ಅಪ್ ಸಪೋರ್ಟ್ DMK, ಮಮತಾ ಬ್ಯಾನರ್ಜಿ ಎಲ್ಲ ಸುಮ್ಮನೆ ಅವ್ರು ಹೇಳ್ಬೇಕು, ಹೇಳ್ತಾರೆ. ಅದರಿಂದ ಏನೂ ಆಗಲ್ಲ, ಯಾಕಂದ್ರೆ ಈಗ ಹಿಂದಿನ ಎಲೆಕ್ಷನ್ಸ್ ಹೋದ್ಮೇಲೆ ವೋಟ್ ಚೋರಿ ಅಂತ ಹೇಳಿದ್ರು ರಾಜೀವ್ ಗಾಂಧಿ. ಜನಗಳ ಅದ್ರ ಬಗ್ಗೆ ಯಾರು ಕೇರೆ ಮಾಡಿಲ್ಲ, ಯಾಕಂದ್ರೆ ಅದ್ ಗೊತ್ತು ಅದೆಲ್ಲ ಆಗೋದಿಲ್ಲ. ಸುಮ್ಮನೆ ಇಟ್ ಇಸ್ ಎಂಟಿ ಸ್ಲೋಗನ್. ಮತ್ತೆ ಇವ್ರು ಏನ್ ಮಾಡ್ತಿದ್ದಾರೆ, ಸುಮ್ನೆ ಮೋದಿ ಅವ್ರನ್ನ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಿದ್ದಾರೆ. ಅದರಿಂದ ಇನ್ನೂ ಮೋದಿ ಸ್ಟ್ರಾಂಗರ್ ಆಗ್ತಿದ್ದಾರೆ. ಇವ್ರಿಗೆ ಅರ್ಥನೇ ಆಗ್ತಿಲ್ಲ, ಮೋದಿನ ಕಂಪ್ಲೀಟ್ಲಿ ಇಗ್ನೋರ್ ಮಾಡ್ಬೇಕು ಅವ್ರ ಪಾಲಿಸಿ ಬಗ್ಗೆ. ಈಗ LPG ಕ್ರೈಸಿಸ್, ತುಂಬಾ ಜನ ಬದಲಾಡ್ತಿದ್ದಾರೆ ಸಿಲಿಂಡರ್ಗೆ, ಎಸ್ಪೆಷಲಿ ಚಿಕ್ಕ ಹೋಟೆಲ್ ರೆಸ್ಟೋರೆಂಟ್ ಪ್ರೈಸ್ ಗಳು ಜಾಸ್ತಿ ಆಗಿದೆ. ಇವ್ರು ಬರೀ ಆ ವಿಷಯದ ಬಗ್ಗೆ ಫೋಕಸ್ ಮಾಡ್ಬೋದು, ಮೋದಿ ಅಂಬಾನಿ ಅಡಾನಿ ಅನ್ಕೊಂಡು ಜನಗಳಿಗೆ ಇಂಟ್ರೆಸ್ಟೇ ಇಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ. ಇಂಥವ್ರನ್ನ ನಾವು ಹೆಂಗ್ ವೋಟ್ ಮಾಡೋದು ಅಂತ. ಸೊ ಅದರಿಂದ ಮೋದಿ ಬಿಗ್ಗೆಸ್ಟ್ ಸ್ಟ್ರೆಂತ್ ಇಸ್ ಮಿಸ್ಟರ್ ರಾಹುಲ್ ಗಾಂಧಿ. ಹೌದು, ಕರೆಕ್ಟ್. ಮತ್ತೆ ಈಗ ನೀವು ಹೇಳಿದ್ರಿ LPG ಕ್ರೈಸಿಸ್ ಅಂತ. ಈಗ ಎಲೆಕ್ಷನ್ ಮುಗಿದಿದೆ ಅಂದ್ರೆ ಇವಾಗ ನೆಕ್ಸ್ಟ್ 1 ವೀಕ್ ಅಲ್ಲಿ ಇಸ್ ದೇರ್ ಪಾಸಿಬಿಲಿಟಿ ಬೆಲೆಗಳು ಜಾಸ್ತಿ ಆಗ್ಬೋದಾ? ಯಾಕಂದ್ರೆ ಎಲೆಕ್ಷನ್ ಆಗೋಯ್ತು, ಇವಾಗ ಏನು ದೇರ್ ಇಸ್ ನೋ ಸ್ಕಿನ್ ಇನ್ ದ ಗೇಮ್ ಅಲ್ವಾ? ಅವ್ರು ಮಾಡಲ್ಲ ಅಂತ ಹೇಳಿದ್ದಾರೆ, ಬಟ್ ಆಯಿಲ್ ಕಂಪನಿಗಳಾಗ್ಲೇ ನಾವು ಪರ್ ಲೀಟರ್ ನಮ್ಗೆ 14 ರೂಪಾಯಿ ಲಾಸ್ ಆಗ್ತಿದೆ ಅಂತ ಏನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇಮಿಡಿಯೇಟ್ ಮಾಡದಿದ್ರು ಇನ್ನೊಂದು ಕೆಲವು ದಿನಗಳಲ್ಲಿ ಮಾಡೇ ಮಾಡ್ತಾರೆ, ಅದ್ರ ಬಗ್ಗೆ ಡೌಟೇ ಇಲ್ಲ. ಈಗ ಅಲ್ಲಿ ಏನಾಗತ್ತೆ ಅಂತಾನು ಗೊತ್ತಿಲ್ಲ, ಯಾಕಂದ್ರೆ ಒಂದೊಂದ್ ದಿನ ಟ್ರಂಪ್ ಒಂದೊಂದ್ ಹೇಳ್ತಿದ್ದಾರೆ. ಸೊ ಮುಂದೆ ಮತ್ತೆ ವಾರ್ ಸ್ಟಾರ್ಟ್ ಆಗತ್ತಾ, ಏನಾಗತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಮತ್ತೆ ಕ್ರೈಸಿಸ್ ರೀಸ್ಟಾರ್ಟ್ ಆದ್ರೆ ಮತ್ತೆ ಸಮಸ್ಯೆ ಆಗತ್ತೆ, ನೋಡ್ಬೇಕು ಏನೇನಾಗುತ್ತೆ ಅಂತ. ದೇಶಕ್ಕೆಂಟು ಪಾರ್ಟಿಗೊಬ್ಬ ಲೀಡ್ರು, ಎಲ್ರಿಗೆಲ್ರು ವೇಸ್ಟು, ಅದರಲ್ಲಿ ಯಾರು ಬೆಸ್ಟು. ನಮ್ಮ ಕಾರ್ಯಕ್ರಮದ ಕಡೆಗೇನೆ ಬಂದಿದ್ದೀವಿ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಶಶಿಕಾಂತ್ ಅವರಿಗೆ ಮತ್ತು ಗುರುರಾಜ್ ಕುಲಕರ್ಣಿ ಮತ್ತು ಅನು ಶಿವರಾಮ್ ಅವ್ರಿಗೂ ಸಹ, ಮಹೇಶ್ ರಾವ್ ಮತ್ತು ದೀಪಕ್ ರಾವ್ ಎಲ್ಲರಿಗೂ ನಮ್ಮ ಧನ್ಯವಾದಗಳನ್ನ ಹೇಳ್ತಾ, ಮುಂದಿನ ಭಾನುವಾರ ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮವನ್ನು ಕೇಳೋದಕ್ಕೆ ಮರಿಬೇಡಿ ಅಂತ ಹೇಳ್ತಾನೆ ನಿಮ್ಮನ್ನ ಬೀಳ್ಕೊಡ್ತಾ ಇರೋರು ರಾಜ್ ನಟರಾಜನ್ ಹಾಗೂ ಗಣೇಶ್ ಪ್ರಸಾದ್. ಈಗ ವಿಜಯ್ಗೆ ಇವತ್ತು ಚೀಫ್ ಮಿನಿಸ್ಟರ್ ಆಗ್ತಾರೆ, ಅವ್ರಿಗೆ ಸಿಕ್ಕಿದೆ ಬಹುಮತ. ಕೈ ಮುಕ್ಕೊಂಡು
ಅಷ್ಟರಲ್ಲಿ ಬೇಡ್ಕೋತಾವ್ರೆ ಸ್ವಾಮಿ ಓಟು ಹಾಕ್ತೀರಾ ಇಂಡಿಯಾನ ಉಲ್ಟಾ ನೇತಾಕ್ತೀವಿ ನಾವು ವಾಸ್ತು ಪ್ರಕಾರ.